ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ರೆಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಜಿ ಕನ್ನಡ ಅಂತ ಬಂತು ಅಂದರೆ ರಿಯಾಲಿಟಿ ಶೋಗಳ ಹಾವಳಿ ಜಾಸ್ತಿನೇ ಇರುತ್ತೆ. ಈ ಹಿಂದೆ ಕೂಡ ಕಾಮಿಡಿ ಕಿಲಾಡಿಗಳು ಸಾಲು ಬರ್ತಾನೆ ಇರುವಂಥದ್ದು. ಈಗಲೂ ಕೂಡ ಕಾಮಿಡಿ ಕಿಲಾಡಿಗಳು ಶುರುವಾಗಿ 3ನೇ ವಾರಕ್ಕೆ ಕಾಲಿಡ್ತಾ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಕಾಮಿಡಿ ಕಿಲಾಡಿಗಳಲ್ಲಿ ತಾನು ಒಬ್ಬ ಸ್ಪರ್ಧಿಯಾಗಿರುವಂತಹ ಮಾಲ್ತೇಶ್ ತಾಳಿಕೋಟೆ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊತೀನಿ. ಸರ್, ಮೊದಲನೇದಾಗಿ 3ನೇ ವಾರ ಕಾಲಿಡ್ತಾ ಇದ್ದೀರಾ, ಇವಾಗ 2ನೇ ವಾರ ಕಂಪ್ಲೀಟ್ ಆಗಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಕಾಮಿಡಿ ಕಿಲಾಡಿ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಯಾವತ್ತು ಕ್ಯಾಮ್ರಾ ಫೇಸ್ ಮಾಡಿದವರೇ ಅಲ್ಲ, ನಾವು ವೃತ್ತಿ ರಂಗಭೂಮಿಲೇ ಇದ್ದವರು. ಇವಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸೆಲೆಕ್ಟ್ ಆಗಿದ್ದಕ್ಕೂ ಫಸ್ಟ್ ಆಫ್ ಆಲ್ ಖುಷಿ. ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಜಿ ಕನ್ನಡಕ್ಕೆ. ಯಾಕಂದರೆ ಒಂದು ನಮ್ಮ ಕಲೆನ ಗುರ್ತಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಂಥ ಜಿಗೆ ನಾವು ಮೊದಲು ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಥ್ಯಾಂಕ್ಸ್ ಖಂಡಿತವಾಗ್ಲೂ ಹೇಳ್ತೀವಿ ಸರ್. ಎಷ್ಟೋ ಪ್ರತಿಭೆಗಳನ್ನ ಹುಟ್ಟು ಹಾಕಿದ್ದು ಜಿ ಕನ್ನಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ರಂಗಭೂಮಿ ಕಲಾವಿದರಾಗಿರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಾ ಇರ್ತಾರೆ. ಆ ಒಂದು ಕಲಾವಿದ್ರನ್ನ ವೇದಿಕೆ ಮೇಲೆ ಕಡೆ ತರುವಂಥದ್ದು ಜಿ ಕನ್ನಡ. ಸೊ ಏನು ಹೇಳ್ತೀರಾ? ಖಂಡಿತ ಮೇಡಮ್, ಕಲಾವಿದರಿಗೆ ಒಂದು ನಮಗೆ ಜಾಗ ಸಿಗಬೇಕು, ಗುರ್ತಿಸ್ಕೊಳ್ಳೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತಾರಲ್ಲ, ನಮಗೆ ಅದು ಸಿಕ್ಕಾಗ ತುಂಬ ಖುಷಿ ಆಗುತ್ತೆ. ಜಿಯಿಂದ ನಮ್ಮ ತುಂಬ ಜನ ಕಲಾವಿದರು ಜೀವನ ಕಟ್ಕೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಜೀವನ ಕಟ್ಕೊಳ್ಳೋಕೆ ಬಂದಿರೋನು. ಕಾಮಿಡಿ ಕಿಲಾಡಿಗಳು ಅಂತಂದರೆ ತುಂಬ ನಮ್ಗೆ ದೊಡ್ಡ ಕನಸಾಗಿತ್ತು. ಎಲ್ಲರೂ ಹೇಳ್ತಾರೆ, ಈಗ ಇಲ್ಲೇ ನಾಟಕ ಮಾಡ್ಕೊಂಡು ಚೆನ್ನಾಗಿದ್ದೆಲ್ಲ ಅಂಥೇಳಿ. ಈಗ ನಾಟಕ ಮಾಡಿದಾಗ ಒಂದು ಊರಿಗೆ ಮೀಸಲಾಗಿದ್ವಿ ನಾವು. ಆ ಊರವ್ರು ಅಷ್ಟು ಗುರುತಿಡಿತಿದ್ರು. ಒಂದೂರವ್ರು ನಾಟಕ ಮಾಡಿದಾಗ ಇಡೀ ಇದು ಕರ್ನಾಟಕ ಜನತೆ ನಮ್ಮನ್ನು ನೋಡ್ತಾ ಇದೆ, ಆಶೀರ್ವಾದ ಮಾಡ್ತಾ ಇದೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದು ಖುಷಿ. ಜಿ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ನಾವು ಬರದೇ ಇದ್ರೂ ಕೂಡ ಹಿಂಗೆ ಮಾಡು ಅಂತ ನಮಗೆ ಆದಂಥ ಮೆಂಟ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ನಾವು ಧೈರ್ಯ. ಈಗ ಕ್ಯಾಮ್ರಾ ಲೈಟಿಂಗ್ಸ್ ಎಲ್ಲ ನೋಡಿರಲ್ಲ, ಫಸ್ಟ್ ಟೈಮ್ ನೋಡಿದಾಗ ನಮ್ಗೆ ಆ್ಯಕ್ಟ್ ನಾವು ಚೆನ್ನಾಗಿ ಮಾಡ್ತಿದ್ರು ಕೂಡ ಅಲ್ಲಿ ಜನರನ್ನ ನೋಡಿ ನಮ್ಗೆ ಭಯ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದು ತುಂಬ ಸಪೋರ್ಟಿವ್ ಆಗಿ ನಮ್ಮನ್ನು ಪುಷ್ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನಮಗೆ ತುಂಬ ಥ್ಯಾಂಕ್ಸ್ ಇದಕ್ಕೆ ಜಿಗೆ. 2 ವಾರಗಳು ಕಂಪ್ಲೀಟ್ ಆಗಿದೆ ಫುಲ್ಲು. 3ನೇ ವಾರಕ್ಕೆ ಕಾಲಿಡ್ತಾ ಇದ್ದೀರಾ. ಹೇಗೆ ನಡೀತಾ ಇದೆ ಸ್ಕ್ರಿಪ್ಟ್ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಒಬ್ಬೊಬ್ಬರಿಗೆ ಒಂದು 3 ಸ್ಕಿಟ್ಟು 4 ಸ್ಕಿಟ್ಟು ಬರ್ತಿದೆ. ಟೋಟಲ್ 19 ಜನ ಇದ್ದೀವಿ ನಾವು ಕಂಟೆಸ್ಟೆಂಟ್ಗಳು. ಕೆಲವೊಂದು ಡೇಂಜರ್ ಝೋನು ಅಂತ ಮಾಡಿದ್ದಾರೆ ಈ ಸಲ. ಅದು ಭಯ ಇದೆ ನಮಗೆ. ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಡೇಂಜರ್ ಝೋನಲ್ಲಿ ಹೋಗ್ತೀವಿ ಅನ್ನೋದೊಂದು ಭಯ ನಮ್ಗೆ ಒಳಗೊಳಗೆ ಕಾಡ್ತಿರ್ತೈತಿ. ಬಟ್ ಎಲ್ಲರೂ ಚೆನ್ನಾಗಿ ಮಾಡಕತ್ತಾರೆ, ಅದು ಒಂದು ಖುಷಿ. ಎಲ್ಲರೂ ಪ್ರತಿಯೊಬ್ಬರು ನಿನ್ನ ಸ್ಕಿಟ್ ಆಯಿತು, ಇದು ನನ್ನ ಸ್ಕಿಟ್ ಅಂತ ಪ್ರತಿಯೊಬ್ಬರು ಹಂಗಿಲ್ಲ. ನನಗೇನಾದರೂ ಅರ್ಥ ಆದರೆ ಅವ್ನು ಬಂದು ಹೇಳೋದು, ಹಿಂಗೆ ಟೋಟಲಿ ಎಲ್ಲರೂ ಕಂಟೆಸ್ಟೆಂಟ್ಗಳು ಸೂಪರ್ ಆಗಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಅದೊಂದು ಖುಷಿ. ಗ್ರಾಮೀಣ ಪ್ರತಿಭೆ ಆಗಿದ್ರಿ, ರಂಗಭೂಮಿ ಕಲಾವಿದರಾಗಿದ್ವಿ, ಎಷ್ಟೋ ಹೊಸ ಇದು ಶಾರ್ಟ್ ಫಿಲ್ಮ್ಗಳು ಕೂಡ ಮಾಡಿದ್ದೀರಾ. ಯಾಕೆ ಕಾಮಿಡಿ ಕಿಲಾಡಿಗಳನ್ನು? ಅದೇ ಹೇಳಿದ್ನಲ್ಲ ಮೇಡಮ್, ನಾನು 14 ವರ್ಷ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾಟಕ ಪಾತ್ರ ಮಾಡ್ತಾಯಿದ್ದು. ಕಾಮಿಡಿ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಗುರ್ತಿಸ್ತಾರೆ ನಮ್ಮನ್ನು. ನಾಟಕ ಮಾಲ್ತೇಶ್ ತಾಳಿಕೋಟೆ ಚೆನ್ನಾಗಿ ಮಾಡ್ತಾನೆ ನಾಟಕ. ಅದಾದಮೇಲೆ ಶಾರ್ಟ್ ಫಿಲಮ್ ಮಲ್ಲು ಜಮಖಂಡಿ ಆಯಿತು, ಮಲ್ಯ ಬಾಗಲಕೋಟು, ಶಿವಪುತ್ರ ಯಶೋರಾದ, ಲಪಂಗ್ ರಾಜ. ಈ ಯೂಟ್ಯೂಬರ್ಗಳು ನಮ್ಮನ್ನು ಗುರುತಿಸಿ ಮತ್ತು ಅವ್ರ ಚಾನಲಲ್ಲಿ ಶಾರ್ಟ್ ಫಿಲಮ್ಗೆಲ್ಲ ಮಾಡಿದ್ವಿ. ಅದರಿಂದ ಒಂದು ಸ್ವಲ್ಪ ಜನ ಗುರುತಿಸ್ತಾಕತ್ರು. ಇವಾಗ ನಾವು ಜನ ನಮ್ಮನ್ನು ಗುರುತಿಸಿದಾಗಲೇ ನಮಗೊಂದು ಖುಷಿ. ಆಮೇಲೆ ನಮಗೆ ಬದುಕು. ಕೆಲವೊಬ್ಬರಿಗೆ ಫ್ಯಾಷನ್ ಆಗಿರುತ್ತೆ, ಜನ ಗುರುತಿಡಿಬೇಕು ನಮ್ಮನ್ನು ಅಂತ. ನಮ್ಗೆ ಹಂಗಲ್ಲ. ಜನ ಎಷ್ಟು ಗುರುತಿಸ್ತಾರೋ ನಾವು ಅಷ್ಟು ಬದುಕೋಕ್ಕೆ ಸಾಧ್ಯ. ಯಾಕಂದರೆ ಇಲ್ಲಿಂದ ಶೋ ಮುಗಿದ್ಮೇಲೆ ಮತ್ತೆ ನಾಟಕಗಳಂತ ಹೋಗ್ತೀವಿ, ಆರ್ಕೆಸ್ಟ್ರಾ ಅಂತ ಹೋಗ್ತೀವಿ. ಇಲ್ಲಿ ಜನ ಎಷ್ಟು ಗುರುತಿಸ್ತಾರೋ ಅಲ್ಲಿ ನಮ್ಮನ್ನು ಅಲ್ಲಿ ಬದುಕಿಸ್ತಾರೆ. ಅದಕ್ಕೊಂದು ಅವಕಾಶ ನಮಗೆ, ಇದೊಂದು ಪ್ಲಾಟ್ಫಾರ್ಮನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಹಿಂದೆ ಇಲ್ಲ ಜನ ನಿಮ್ಮನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ರು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಈಗ TV ಪರದೆ ಮೇಲೆ ಬರ್ತಾ ಇರೋದ್ರಿಂದ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಿದೆ ಸರ್? ಹಾಗೆ ನಿಮಗೆ ಒಂದಷ್ಟು ಜನ ಅವಮಾನನೂ ಮಾಡಿರ್ತಾರೆ, ಅವರೆಲ್ಲ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು? ತುಂಬ ಖುಷಿಯಾಗುತ್ತೆ ಮೇಡಮ್ ಟಿವಿಲಿ ಕಾಣಿಸ್ಕೊಂಡಾಗ ಫ್ಯಾಮಿಲಿ. ಯಾಕಂದರೆ ಇಡೀ ಯಾರೋ ನನ್ನ ಫ್ಯಾಮ್ಲಿಲಿ ಈ ನಾಟಕ, ಚಿತ್ರರಂಗ ಏನೂ ಗೊತ್ತಿಲ್ಲದೆ ಇರೋರು, ಕ್ಯಾಮ್ರಾ ಅಂದಂತೂ ಗೊತ್ತಿಲ್ಲ, ನಾಟಕ ಆ್ಯಕ್ಟಿಂಗ್ ಏನು ಅಂತ ಗೊತ್ತಿಲ್ಲ. ನಾನು ಮಾಡಿದಾಗ ತಾಯಿ ತುಂಬ ಖುಷಿಪಟ್ಟರು. ನಮ್ಮಮ್ಮ ಎಲ್ಲೋ ಟಿ ವಿಲಿ ಕಾಣಿಸ್ಕೊಳಗತ್ತ, ನಮ್ಮ ಏರಿಯಾದಾಗೆಲ್ಲ ಓಡಾಡಿ ನನ್ನ ಮಗ ಟಿ ವಿಯಾಗ ಕಾಣಾಗತ್ತ, ನೋಡ್ರಿ ಅಂತ ಹೇಳ್ಕೊಂಬಂದಿದ್ದು ಉಂಟು. ಬಟ್ ಎಲ್ಲರೂ ಖುಷಿ ರೀ. ನನ್ನ ಮಕ್ಕಳು, ನನ್ನ ಸಾನ್ವಿ ಮಗಳು ಪ್ರತಿದಿನ ಕೂಡ ಅವ್ರು ಸ್ಕೂಲಲ್ಲೂ ಕೇಳ್ತಿದ್ದಾರೆ ಅಂತ ಅವಳು ಒಂದು ಪ್ರೌಡ್ ಫೀಲ್ ಮಾಡಾಕತ್ತಾಳ. ಇದು ಒಂದು ನನ್ನ ಮಗ. ತುಂಬ ಖುಷಿ ಆಗುತ್ತೆ ಅದು ಕೇಳಿದೆ. ನಾವು ಬದುಕಿರೋದೇ ಅವ್ರಿಗೋಸ್ಕರ. ಅವರಿಂದ ಅಷ್ಟು ಬಂದಾಗ ತುಂಬ ಖುಷಿ ಆಗ್ತಿದೆ. ನೋಡಿಲ್ಲ ಇನ್ನು ಮಕ್ಕಳನ್ನ, ಹೋಗ್ಬೇಕು ಊರಿಗೆ. ತುಂಬ ದಿನ ಆದಮೇಲೆ ಹೋಗಿಲ್ಲ. ಹೋದ್ಮೇಲೆ ಅಲ್ಲಿ ರೆಸ್ಪಾನ್ಸ್ ಹೆಂಗಿದೆ ಅಂತ ಗೊತ್ತಿಲ್ಲ. ನಮ್ಮೂರು ಜನ, ನಮ್ಮ ಸ್ನೇಹಿತರು, ಎಸ್ಪೆಷಲಿ ನನ್ನ ಸ್ನೇಹಿತರನ್ನ ತುಂಬ ಹೇಳಲೇಬೇಕು. ಊರ
ಊರಲ್ಲಿ ಪಟಾಕಿ ಹೊಡೆದು ಬ್ಯಾನರ್ ಹಾಕ್ಸ್ಬಿಟ್ಟು ಒಂದು 100 ರಿಂದ 200 ಜನ ಸೇರಿ ಸೆಲೆಬ್ರೇಷನ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ಅದು ಒಂದು ಹೇಳೋಕ್ಕೆ. ಆಮೇಲೆ ನನಗೆ ಈ ವೇದಿಕೆ ಬರೋಕ್ಕೆ ನಮ್ಮ ನಿರ್ದೇಶಕರಾದಂಥ ನಮ್ಮ ನಾಟಕದಲ್ಲಿ ಕಲಿಸ್ಕೊಟ್ಟಂಥ ರಾಜಣ್ಣ ಜೇವರ್ಗಿ, ಬಸವರಾಜ್ ಪಂಚಕಲ್ ಕವಿಗಳು ಮುಂತಾದ ತುಂಬ ಹಿರಿಯ ಕಲಾವಿದರಾದ ರಂಗಭೂಮಿ ಕಲಾವಿದರು ಅವರೆಲ್ಲ ನಮ್ಮನ್ನು ಹೇಳಿಕೊಟ್ಟು ಅವ್ರಿಗೂ ಟ್ಯಾಂಕ್ಸ್. ನಾವು ಯಾಕಂದ್ರೆ ನಾವು ಒಬ್ಬ ಕಲಾವಿದ ಆಗೋಕ್ಕೆ ಅವರೇ ಮೂಲಭೂತ ಕಾರಣ ನಮಗೆ. ಅವ್ರಿಗೂ ಎಲ್ಲೂ ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಿಮ್ಮ ಮುಖಾಂತರ ಅವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮಾಲೀಕರು ಪಾಪು ಕಲ್ಲೂರು ಅಂತೇಳಿ, ನಾನು ಅವ್ರಿಗೆ ಒಂದಷ್ಟು ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅಮೌಂಟ್ ಕೊಡಬೇಕಾಗಿತ್ತು. ಬೇರೆ ಇದ್ದಾಗಿದ್ದರೆ ಇಲ್ಲ ಅಮೌಂಟ್ ಕೊಟ್ಬಿಟ್ಟು ಹೋಗಪ್ಪ, ಇಲ್ಲ ಮುಟ್ಸೋಗು ದುಡ್ದುಬಿಟ್ಟು ಅಂತನವರು. ಇವಾಗ ನಮ್ಮ ಮಾಲೀಕರು ಹಂಗಲ್ಲ, ನೀನು ಫಸ್ಟ್ ಹೋಗಿ, ಅವಕಾಶ ಬಂದೈತಿ ಹೋಗಿ, ನಾನು ಅಮೌಂಟ್ ಬಿಡು, ನನ್ನ ನಾಟಕ ಬಿಡು, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆ ಆ್ಯಕ್ಟ್ರ್ ಸಿಗೋಕ್ಕೆ, ಆದರೂ ಪರವಾಗಿಲ್ಲ ನೀನು ಹೋಗು ಅಂತ ಕಳಿಸಿದ್ದು. ಅವನಿಗೆ ಟ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲು. ತುಂಬ ಖುಷಿಯಾಗುತ್ತೆ ಮೇಡಮ್. ಅವಮಾನ ಮಾಡಿದವ್ರಿಗೆ ಏನು ಹೇಳಬೇಕು, ಎಲ್ಲ ಕಡೆಗೂ ಇರ್ತಾರೆ. ಬಟ್ ನನಗೆ ತುಂಬ ಆಗಿದೆ ಅವಮಾನ. ಅದು ನನಗೆ ಅಂತ ಜಾಸ್ತಿ ಅಂತಿಲ್ಲ, ಪ್ರತಿಯೊಬ್ಬ ಕಲಾವಿದನಿಗೂ ಅವಮಾನ ಆದಾಗಲೇ ಮಾತ್ರ ಅವ್ನು ಕಲಾವಿದ ಆಗೋಕ್ಕೆ ಸಾಧ್ಯ. ನಿನ್ನ ಕಲಾವಿದ ಅವಮಾನ ಆಗಲಿಲ್ಲ ಅಂದ್ರೆ ಕಲಾವಿದನಾಗಲ್ಲ. ಅವಮಾನ ಮಾಡಿದವರು ಚೆನ್ನಾಗಿಟ್ಟಿರಲಿ ದೇವರು, ಅವ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ಎಲ್ರಿಗೂ ಒಂದು ಅವಕಾಶ ಬರುತ್ತೆ. ಅದೇನೋ ಒಂಥರಲ್ಲ ರಾಯರಿದ್ದಾರೆ ಅಂಥೇಳಿ ಅವ್ರು ನಂಬ್ಕೊಂಡು ಬಂದಿದ್ದೀವಿ, ದೇವರಿದ್ದಾನೆ ಅಂತ ಮುಂದೆ ಹೋಗೋದು. ಸರ್, ಅವಮಾನ ಮಾಡಿದವ್ರೆಲ್ರಿಗೂ ಈ ಪ್ಲ್ಯಾಟ್ಫಾರ್ಮ್ ಉತ್ತರ ಆಗಿದೆ ಅನ್ಕೋತೀನಿ. ಖಂಡಿತ ಮೇಡಮ್, ಖಂಡಿತ ಉತ್ತರ ಆಗಿದೆ. ಅವಮಾನ ಮಾಡಿದವರು ಕೂಡ ನಮಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ನಮಗೆ ಅದು ಖುಷಿ ಇದೆ, ಥ್ಯಾಂಕ್ಸ್. ಇನ್ನೇನಿದೆ, ಬಟ್ ಅವಮಾನ ಮಾಡೋಕ್ಕೆ ಅವ್ರ ಕಣ್ಣಿಗೂ ನಾವು ಆವಾಗ ಹೆಂಗೆ ಕಂಡಿದ್ದು ಗೊತ್ತಿಲ್ಲ. ಯಾಕೆ ಅವಮಾನ ಅವ್ರು ಮಾಡಿದಾಗಲೇ ನಮಗೂ ಅದು, ನೀವು ಮಾಡಿದ ನಾನೇನೋ ಮಾಡ್ಬೇಕು ಲೈಫಲ್ಲಿ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ. ಬಟ್ ಅವ್ರಿಗೂ ಚೆನ್ನಾಗಿಟ್ಟಿರಲಿ ದೇವರು, ಎಲ್ರಿಗೂ ಚೆನ್ನಾಗಿಟ್ಟು, ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿಡಲಿ ಅಂತ ಕೇಳ್ಕೊತೀನಿ. ಬಟ್ ಅವಮಾನ ಮಾಡಿದವ್ರಿಗೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತಿನ ಕಾಲದಲ್ಲಿ ಯಾರು ಇಲ್ಲ ಲೈಫಲ್ಲಿ ಬರ್ತಿರ್ತಾರೆ. ನೀನು ಅಂದರೆ ನಿನ್ನ ಹಿಂದೆ ಈಗ ನಾನು ಅಂತಂದರೆ ನಮ್ಮಪ್ಪನಂಥ ಕಲಾವಿದ ಬರ್ತಿರ್ತಾರೆ. ಇದು ಪ್ರತಿಯೊಬ್ಬ ಇಂಡಸ್ಟ್ರಿ, ಪ್ರತಿಯೊಂದು ಇದರಲ್ಲೂ ಬರ್ತಿರ್ತಾರೆ. ದಯವಿಟ್ಟು ಯಾರನ್ನೂ ಕೀಳಾಗಿ ನೋಡಬೇಡಿ. ಅವ್ನ ಟೈಮ್ ಹೆಂಗೆ ಹೊಡಿತೋ ಗೊತ್ತಿಲ್ಲ. ಬಟ್ ನನ್ನ ಟೈಮ್ ಹಂಗಂತ ಹೇಳಿ ಇದು ಆಗಿದೆ ಇದು ಮಾಡ್ತೀವಂತಲ್ಲ. ಒಂದು ಅವಕಾಶ ಸಿಕ್ಕಿದೆ, ಒಬ್ಬ ಒಳ್ಳೆ ಕಲಾವಿದನಾಗಿ ಮತ್ತು ಕನ್ನಡ ಅವಕಾಶಗಳಲ್ಲಿ, ಚಲನಚಿತ್ರಗಳಲ್ಲಿ, ಸೀರಿಯಲ್ಗಳಲ್ಲಿ ಕಾಣಿಸ್ಕೊತೀನಿ, ಮತ್ತು ನಾಟಕ ಮಾಡ್ತೀನಿ, ಮತ್ತು ಕರ್ನಾಟಕ ಜನತೆನ ರಂಜಿಸೋಕ್ಕೆ ಎಷ್ಟು ಕಷ್ಟಪಡಬೇಕೋ ಅಷ್ಟು ಕಷ್ಟಪಡ್ತೀನಿ. ಸರ್, ಖಂಡಿತವಾಗ್ಲೂ ಹೇಳಲೇಬೇಕು. ಎಷ್ಟೋ ಜನ ಇಂಡಸ್ಟ್ರಿಗೆ ಹೊಸ ಕಲಾವಿದರು ಬರ್ತಾರೆ ಸರ್, ನಗಿಸ್ತಾರೆ, ಅಳಿಸ್ತಾರೆ. ಬಟ್ ನಗ್ಸೋದಿದೆಯಲ್ಲ ತುಂಬ ಕಷ್ಟ ಸರ್. ಹೇಗೆ ಆ ಕಲೆ ಅನ್ನುವಂಥದ್ದು? ಅದು ಹಿರಿಯರ ಆಶೀರ್ವಾದ ಅನ್ಬೇಕು ಮೇಡಮ್. ಯಾಕಂದರೆ ಹಿಂದಿದ್ದ ಕಲಾವಿದರನ್ನು ನೋಡಿಕೊಂಡು ನಾವು ಮುಂದೆ ಪಾತ್ರ ಮಾಡ್ತಾ ಇರೋರು. ಹಿಂದೆ ಇರೋರು ಚಿತ್ರರಂಗದಲ್ಲಿದ್ದಂಥ ಕಲಾವಿದರು ಅಥವಾ ನಮ್ಮ ನಾಟಕದಲ್ಲಿದ್ದಂಥ ಕಲಾವಿದರು, ನಮ್ಮ ನಾಟಕದಲ್ಲಿ ಧೀಮಂತ ಕಲಾವಿದರು ಇದ್ದಾರೆ. ಅವರೆಲ್ಲ ನೋಡಿ ಈ ಪಾತ್ರ ಹೆಂಗೆ ಮಾಡ್ತಾನೆ, ಅವ್ರು ನೋಡಿ ನಾನು ಮಾಡಬೇಕು, ನಾನು ನೋಡಿ ಇನ್ನೊಬ್ಬ ಮಾಡಬೇಕು. ಈಗ ಇದರಲ್ಲೇ ನಾವು ಒಂದು 3 ಜನ ಇದ್ದೀವಿ ಮೇಡಮ್. ನಾವು ವೃತ್ತಿ ರಂಗಭೂಮಿಯವರು. ನನಗೆ ಗುರು ಅಂತ ಹೇಳೋನು ಒಬ್ಬನು ವಿಜಯ್ ಅಂತಿದ್ದಾನೆ. ನಾವು ಸ್ನೇಹಿತರಾದವರು ಸಂಕೇತ್ ಮಂಗಳೂರು ಅಂತ ರಿಷಬ್ ಶೆಟ್ಟಿ ಆಗಿದ್ದಾನಲ್ಲ, ಅವ್ನು ನನ್ನ ಫ್ರೆಂಡು. ಅವನು 15 ವರ್ಷದಿಂದ ಡ್ರಾಮಾ ಮಾಡಿರೋರು. ಎಲ್ಲರ ಜೊತೆಗಿದ್ದೀವಿ. ಅದೇ ಇವತ್ತು ಕೆಲವೊಂದು ಸ್ವಲ್ಪ ದಿನ ಕಾಣಿಸ್ಕೊಂಡು ಸ್ವಲ್ಪ ದಿನ ಕಾಣಿಸ್ಕೊಳ್ಳಲ್ಲ, ಹಿಂದೆ ಬರ್ತಾನೆ ಇರ್ತಾರೆ ಮೇಡಮ್. ಇದು ಒಬ್ಬರಿಗೆ ಫಿಕ್ಸ್ ಅಂತಲ್ಲ. ಈ ಚೇರ್ ಹೋದ್ಮೇಲೆ ಇನ್ನೊಬ್ರು ಬರಲೇಬೇಕು, ಅವ್ರಿಗೆ ಅವಕಾಶ ಕೊಡಲೇಬೇಕು. ಬಟ್ ಇರುವಷ್ಟು ದಿನ ನಿಯತ್ತಾಗಿ ನಗ್ಸೋಕ್ಕೆ ಬಂದಿದ್ದೀವಿ. ನಮ್ಮ ಜೀವನದಾಗ ನಮ್ಮ ನೋವು ದುಃಖ ತುಂಬ ಇದೆ ನಮಗೆ ಹಿಂದ್ಗಡೆ. ಪ್ರತಿಯೊಬ್ಬ ಹಾಸ್ಯ ಕಲಾವಿದನಿಗಂತೂ ಅವ್ನು ತುಂಬ ಹತ್ತಿದ್ರೆ ಅಥವಾ ತುಂಬ ನೋವಿದ್ರೆ ಮಾತ್ರ ಅವ್ನು ನಗ್ಸೋಕ್ಕೆ ಸಾಧ್ಯ. ಇದು ನನ್ನ ಇದು ನಗ್ಸೋಕ್ಕೆ ಸಾಧ್ಯ. ಹಂಗೆ ನಗ್ಸೋಕ್ಕೆ ಬಂದಿದ್ದೀವಿ. ಒಳ್ಳೆ ರೀತಿಯಿಂದ ನಗ್ಸೋಣ ಎಲ್ರಿಗೂ. ಕಾಮಿಡಿ ಕಿಲಾಡಿಗಳು ನೋಡ್ತಾ ಇರಿ, ಇನ್ನೂ ನಗು, ಒಳ್ಳೊಳ್ಳೆ ನಿಮ್ಮನ್ನು ನಗಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನೀವು ಹೇಳ್ದಂಗೆ ನಿಜವಾಗ್ಲೂ ಹೌದು ಸರ್. ಒಬ್ಬರು ಮನುಷ್ಯರು ನಗಿಸ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಇರುವಂತಹ ಕರಾಳ ಸತ್ಯ ಯಾರಿಗೂ ಗೊತ್ತಿರಲ್ಲ. ಬಟ್ ಆ ನಗುವಿನ ಮುಖದ ಹಿಂದೆ ಕರಾಳ ಒಂದು ಬೇಸರವಾದ ವಿಷಯನೂ ಇರುತ್ತೆ. ಸೊ ಏನಾದರೂ ಹೇಳ್ಕೊಳ್ಳೋದಾದ್ರೆ ಸರ್ ನಿಮ್ಮ ನಗುವಿನ ಹಿಂದೆ? ತುಂಬ ಇದೆ ಮೇಡಮ್. ಪ್ರತಿಯೊಬ್ಬ ಕಲಾವಿದನಿಗೂ ದುಃಖ ಅಂತ ಇರುತ್ತೆ. ನಮ್ಮ ಲೈಫಲ್ಲಿ ನಾವು ಏನೂ ನೋಡಿದವ್ರಲ್ಲ. ನಾನು ಟಿ ವಿಲಿ ಕಾಣಿಸ್ಕೊತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇವತ್ತೊಂದು ಅವಕಾಶ ಕೊಟ್ಟಿದ್ದು ನಾನು ದೊಡ್ಡ ಟ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಶರಣಯ್ಯ ಸರ್ಗೆ. ನಮಗೆ ಬರಲಿಲ್ಲ ಅಂದರೂ ಕೂಡ ಸರ್, ನಾವು ಕ್ಯಾಮ್ರಾದಲ್ಲಿ ಏನು ಸರ್ ನಾವು ಹಿಂಗದೀವಿ. ನಾನು ಹೆಂಗಂತಂದರೆ ಸರ್ ರೆಡಿ ಸರ್ ಅಂತವ್ರೆ, ತಲೆ ಬಾಚ್ಕೊಳ್ಳಿಲ್ಲ ಏನೆಲ್ಲ ಹೊಂಟ್ಬಿಡು, ನಡ್ರಿ ಸರ್
ಸರ್ ಸರ್ ಹಿಂಗೆ ಬರಲ್ಲ ಏ ಬಾರ್ಲೇ ನೀ ಕಾಮಿಡಿಯನ್ಲೇ ನಗಸಮ್ಮ ನೀನು ಅಂದ್ಕೊಂಡು ಕರ್ಕೊಂಡವರು. ಬಟ್ ತಾಯಿ ಎಲ್ಲ ತುಂಬ ಖುಷಿ ಪಡಾಕತ್ತಾರೆ. ಅವು ಅದ್ರ ಮುಂದೆ ಏನೂ ಖುಷಿ ನನಗೆ ಇದು ಆಗ್ತಿಲ್ಲ. ನಮ್ಮವ್ವ ನನ್ನ ಮಕ್ಕಳು ಎಲ್ಲರೂ ಖುಷಿ ಪಡ್ತಿದ್ದಾರೆ, ಅದೇ ಒಂದು ದೊಡ್ಡ ಖುಷಿ. ನಮ್ಮನವು ನನಗೆ ಇರಲಿ, ಬೇರೆಯವ್ರಿಗೆ ಬೇಡ. ಸರ್ ಓಕೆ, ಕಾಮಿಡಿ ಕಿಲಾಡಿಗಳು ಸೆಟ್ ಏರ್ತೀರಾ, ಸ್ಟೇಜ್ ಏರ್ತೀರಾ, ಮೊದಲ ಸ್ಕಿಟ್ ಬಗ್ಗೆ ಯಾವುದಾದ್ರೂ ಒಂದೆರಡು ಲೈನ್ ಬಿಡಿ ಸರ್. ಹಂಗೆ ನನ್ನ ಗುರುಗಳು ಅವರು ಕೂಡ ಚಲನಚಿತ್ರ ನಟರು, ಅವರ ಕಾರ್ ಡ್ರೈವರ್ ಆಗಿದ್ದೆ ನಾನು. ರಾಜು ತಾಳಿಕೊಟ್ಟಿ ಅಂತ, ಮನಸಾರೆ ಸಿನಿಮಾ ಮೊನ್ನೆ ತಾನೇ ಅವರು ಇಲ್ಲ ನಮ್ಮನ್ನು ಬಿಟ್ಟಲ್ಲಿ ಹೋದರು. ಹೆಂಗೆ ನೋಡ್ರಿ ಪರಿಸ್ಥಿತಿ ನಂದು, ಇಲ್ಲಿ ಆಡಿಷನ್ ಕೊಡ್ತಾ ಇದ್ದೀನಿ. ಅವರು ಅವತ್ತೇ ನಾನು ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಅವ್ರದ್ದೇ ಡೈಲಾಗ್ ಕೇಳ್ಕೊಂಡೆ ನಾನು ವೇದಿಕೆಗೆ ಬಂದೆ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳು ಭಾರತೀಯ. ಎದ್ದು ಬಿಟ್ರು ನಾವು ತಿಪ್ಪ್ಯಾಗ ನಾಯಿ ಕುಡಿ ಎದ್ದಂಗೆ ಪುದು 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 ಅನ್ನಂಗೆ. ಇಂತಿಂಥ ನನ್ನ ಮಕ್ಕಳಿಗೆ ಹೇಳ್ತಾರಂತ. ಆ ಬಿದ್ದುವಂತಾಗ ಅವತ್ತು ಇನ್ಫಾರ್ಮೇಷನ್ ಸಿಕ್ಕಿತ್ತಂದ್ರೆ ಬಿಡ್ರು ನಿಮ್ಮವ್ರು ಖತರ್ನಾಕ್ ನನ್ನ ಮಕ್ಕಳೇ ಅಂತ ಹೇಳ್ತಿದ್ರಂತ. ಥ್ಯಾಂಕ್ ಯು. ಎಸ್ ಸರ್, ನಾನು ಹೇಳಲೇಬೇಕು, ಒಂದು ಸೆಟ್ಟಿಗೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಧ್ವನಿ ಮಾಂತ್ರಿಕ ಅಂತಲೂ ಹೇಳ್ಬೋದು. ಹೆಂಗೆ ಅದು ಅವ್ರವ್ರ ಥರನೇ ಮಾತಾಡುವಂತಹದ್ದು? ಅವ್ರ ಹತ್ರ ಕೆಲಸ ಮಾಡ್ತಿದ್ದವ್ರು ಮೇಡಮ್, ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡ್ತಿದ್ದೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟಗಳು ಮಾಡ್ಕೊತಿರ್ತೀನಿ. ಬಟ್ ಅವರು ಅಂತಂದರೆ ಅವರು ಕಾರ್ ಡ್ರೈವರ್ ಆಗಿ ಬಂದೆ, ಅಲ್ಲಿಂದ ಗೇಟ್ ಮ್ಯಾನ್ ಆಗಿ, ಆಮೇಲೆ ಕ್ಲೀನರ್ ಆಗಿ ಪ್ರತಿಯೊಂದು ಕಂಪ್ನೀಲಿ ಕೆಲಸ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಕಂಪ್ನಿಲಿದ್ದು, ಆಮೇಲೆ ಯಾರೂ ಇಲ್ದಾಗ ಎಲ್ಲ ಮಾಂತು ಚೆನ್ನಾಗಿ ಕಾಣಿಸ್ತಾನೆ ಪಾತ್ರ ಮಾಡೋಕೆ ಹಾಕ್ರಿ ಅಂತೇಳಿ ಅಲ್ಲಿಂದ ಪಾತ್ರಕ್ಕೆ ಶಿಫ್ಟ್ ಆಗಿ ಅದು ಹಾಗೆ ಕಂಟಿನ್ಯೂ ಆಯ್ತು. ಅವ್ರು ತುಂಬ ನೋಡಿದ್ದೀನಿ, ಅವ್ರ ಜೊತೆಗಿದ್ದೀನಿ ಅಂದಾಗ ಅವರು ವಾಯ್ಸ್ ಮಾತಾಡ್ತಿರ್ತೀನಿ ಅವಾಗ. ಅದು ಸುಮ್ಮನೆ ತಮಾಷೆಗಂತ ಕಲಿತು ಇವತ್ತು ಅದೇ ಅನ್ನ ಕೊಡ್ತಾ ಇದೆ ನನಗೆ. ಇಲ್ಲಿ ಹೇಗಿದೆ ಸರ್? ಅಂದರೆ ಇವಾಗ ಸೆಟ್ 3ನೇ ವಾರ ಕಾಲಿಟ್ಟಿದ್ದೀರಾ, ಯಾವ ಸ್ಕ್ರಿಪ್ಟ್ನ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ ಎಲ್ಲ? ಇವಾಗ ಶ್ರೀಕೃಷ್ಣ ಸಂಧಾನ ಅಂತ ಮಾಡ್ತಾ ಇದ್ದೀವಿ, ಒಂದು ಪೌರಾಣಿಕ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದೇ ಸ್ಕಿಟ್ಟು ತುಂಬ ಚೆನ್ನಾಗಿದೆ ಮೇಡಮ್. ನನಗೆ ಇಲ್ಲಿರೋರ್ಗೆಲ್ರಿಗೂ ಟ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ. ಕೆಲವೊಬ್ರು ಹೇಳಿದಾಗ ನಮ್ಮ ಹೆಸರು ಬೇಡಪ್ಪ, ನಮ್ಮ ಹೆಸರು ಬೇಡ, ನಾವೇನು ಮಾಡ್ತೀವಿ ನಿಮಗೆ ಹಂಗೆ ಅಂತಾರೆ. ಬಟ್ ನಾನು ಯಾಕೆ ಹೇಳಬೇಕು ಅಂದರೆ, ಕ್ಯಾಮ್ರಾನೇ ನೋಡಿದಿರೋ ವ್ಯಕ್ತಿಗೆ ನಾವು ಹೆದರಿದಾಗ PCR ಅಲ್ಲಿ ಇದ್ದಂಥ ಅನಿಲ್ ಸರ್ ಆಯಿತು, ಮಂಜು ಸರ್ ಆಯಿತು, ಎದ್ದು ಬಂದು ನಮ್ಮನ್ನು ಪುಷ್ ಮಾಡಿ ನೀರು ಕೊಟ್ಟು ಧೈರ್ಯವಾಗಿ ಮಾಡೋಣ, ಅದೀನಿ ಏನಾದರೂ ಆದರೆ ಕಟ್ ಮಾಡಿ ಎಡಿಟ್ ಮತ್ತೆ ಮಾಡೋಣ ಅನ್ನೋ ಧೈರ್ಯ ಕೊಡ್ತಾರೆ. ಬಟ್ ಹಂಗಾಗಲ್ಲ, ಲೈವಾಗೇ ಇರುತ್ತೆ. ಆ ಧೈರ್ಯ ತುಂಬ್ತಾರಲ್ಲ ನಮ್ಮ ಮೆಂಟರ್ ಸರ್, ನನ್ನ ಗುರುಗಳು ಗಣಪ ಸರ್ ಅಂತಿದ್ದಾರೆ. ಅವ್ರು ಹೇಳ್ಕೊಡ್ತಿದ್ರೆ ಅವ್ರು ನೋಡ್ತಿರ್ಬೇಕು ಅನ್ಸುತ್ತೆ, ಕಲಿಯೋದು ಬೇಡ, ಅವ್ರು ಹೇಳ್ಕೊಡೋ ಸ್ಟೈಲೇ ನೋಡ್ತಿರ್ಬೇಕು ಅನ್ಸುತ್ತೆ ಅಷ್ಟೇ. ಪ್ರತಿಯೊಬ್ಬರು ಸಪೋರ್ಟ್ ಮೇಡಮ್. ಶರಣಯ್ಯ ಸರ್ ಅಂತೂ ನಾನು ಯಾವತ್ತೂ ಮರಿಬಾರ್ದು, ಅವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. ಕೆಲವೊಬ್ರಿಗೆ ಏನು ಅನ್ಸುತ್ತೆ, ಏನೋ ತುಂಬ ಇದು ಮಾಡ್ತಿದ್ದೆ, ನನಗೆ ಅನಿಸಿದ್ದೆ ನಾನು ಹೇಳ್ತೀನಿ. ನನಗೆ ಒಂದು ಅವಕಾಶ ಕೊಟ್ಟಂತ ಅವ್ರು ದೇವರು. ಜಿ ಚಾನಲ್ಗೂ ಶರಣಯ್ಯ ಸರ್ಗೂ ಪ್ರತಿಯೊಬ್ಬ ಜಿಯಲ್ಲಿ ಒಂದು ಏನು ಕೆಲಸ ಮಾಡ್ತಿದ್ದಾರಲ್ಲ, ನಮ್ಮ ಮೇಡಮ್ ನಮಗೆ ಸಡನ್ನಾಗಿ ಇದ್ದಲ್ಲಿಗೆ ಬಂದು ಟೀ ಕೊಡ್ತಾರೆ. ನಮಗಿದೆಲ್ಲ ಹೊಸ್ತು, ನಮಗೆ ಅದು ಖುಷಿ ಅನಿಸುತ್ತೆ ಅಂತಂದರೆ, ಸರ್ ಟೀ ಕುಡಿತಾರೆ ಅಂತಾರೆ. ನಮ್ಗದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಒಂದು ಒಳಗಡೆ ಸೆಲೆಬ್ರಿಟಿ ಆದ್ವಾ ನಾವು ಅಂತ ಒಂದು ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ನಾವೆಲ್ಲ ಅದನ್ನೇ ತಮಾಷೆ ಮಾಡ್ತಿರ್ತೀವಿ. ತುಂಬ ಖುಷಿ ಆಗುತ್ತೆ ಮೇಡಮ್. ಜಿಯಲ್ಲಿ ಎಲ್ಲ ಕೆಲಸ ಮಾಡೋರ್ಗೂ ಎಲ್ರಿಗೂ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಉಂಟು. ಒಳ್ಳೇದಾಗಲಿ ಸರ್. ಮತ್ತೆ ನಾವು ಭೇಟಿ ಆಗೋಣ. ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? 3ನೇ ವಾರ ಕಾಲಿಟ್ಟಿದ್ದೀರಲ್ಲ. ನಗ್ಸಕ್ಕೆ ಬರಾಕತ್ತೀವಿ ಉತ್ತರ ಕರ್ನಾಟಕದವರು, ನಗರಿ ಹೊಟ್ಟೆ ತುಂಬ ನಗರಿ. ಹಿಂಗೆ ಸಪೋರ್ಟ್ ಮಾಡಿರಿ, ಯಾಕಂದ್ರೆ ನಿಮ್ಮ ಸಪೋರ್ಟ್, ನೀವೆಷ್ಟು ದಿನ ನಮ್ಮನ್ನು ನೋಡ್ತಿರೋ ಅಷ್ಟು ನಾವು ಉಳ್ಕೊಂಡಿರ್ತೀವಿ. ನೀವೇ ಅನ್ನ ಹಾಕೋ ಅನ್ನದಾತರು, ನಿಮ್ಮ ಸಪೋರ್ಟ್ ಮಾಡಿರಿ. ಖಂಡಿತ ನೋಡಿರಿ ಕಾಮಿಡಿ ಕಿಲಾಡಿಗಳು ಸೀಸನ್ 5 ತುಂಬ ಚೆನ್ನಾಗಿದೆ. ಎಲ್ಲ ಎಪಿಸೋಡ್ಸು ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಂತೇಶ್ ತಾಳಿಕೋಟೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ, ನಾನು ಐಶ್ವರ್ಯಗೌಡ. ಎಸ್ ಕಾಮಿಡಿ ಕಿಲಾಡಿಗಳು ಶುರುವಾಗಿ 5ನೇ ಸೀಸನ್ ಶುರುವಾಗಿರುವಂಥದ್ದು. ಇದರಲ್ಲಿ ಸ್ಪರ್ಧಿಸುವಂತಹ ಸಂದೀಪ್ ಅವ್ರು ನಮ್ಮ ಜೊತೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹೇಗಿದ್ದೀರಾ ಸರ್? ಮೊದಲನೇದಾಗಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ, ಸೀಸನ್ 5 ನೀವು ಕೂಡ ಒಬ್ಬರು ಪ್ರತಿಸ್ಪರ್ಧಿ ಆಗಿದ್ದೀರಾ. 3ನೇ ವಾರ ಇನ್ನೇನು ಬರ್ತಾ ಇದೆ, 2 ವಾರ ಮುಗಿಸಿದ್ದೀರಾ. ಹೇಗೆ ಅನ್ನಿಸ್ತಿದೆ ಕಾಮಿಡಿ ಕಿಲಾಡಿ? ಒಳ್ಳೆಯದಾಗ್ತದೆ. ಅಂದರೆ ಇಲ್ಲಿ ಒಂದು ನಾವು ಕಲೆಯನ್ನು ತೋರಿಸಲಿಕ್ಕೆ ಬಂದಿದ್ದು ಒಂದರದ್ದು ವಿಷಯ. ಅಂದರೆ ಮತ್ತೊಂದು ನಮ್ಮದು ಟೆನ್ಷನ್ ಏನೇ ಇದ್ದರೂ ಟೆನ್ಷನ್ ಕೊಡು, ಇಲ್ಲಿ ಏನು ಟೆನ್ಷನ್ ಗೊತ್ತಾಗಲ್ಲ, ಫ್ರೀಯಲ್ಲಿದ್ವಿ. ಸ್ವಲ್ಪ ಮನೆಯವರು ನೆನಪರ್ತಾರೆ, ಏನು ಮಾಡೋದು, ನಮ್ಮ ಏನು ಛಲ ಉಂಟು ಅದನ್ನು ಸಾಧಿಸಲಿಕ್ಕೆ ಬಂದಿತ್ತು ಅಷ್ಟೇ.
ಸಾಧಿಸ್ತಾ ಇದ್ದೀರಾ? ಹಾಂ ಸಾಧಿಸ್ತಿದ್ದೆ ಸ್ವಲ್ಪ ಬೈತ ತಿಂತಿರದ್ದೆ. ನಿಮಗೆ ಅನ್ನಿಸ್ತಾ ಅಂದರೆ ಇವನ್ ಹೇಗೆ ಗೊತ್ತಾ ಸರ್, ಇವನ್ ಈ ಹಿಂದೆ ಎಲ್ಲ ನೀವು ರಂಗಭೂಮಿ ಕಲಾವಿದರಾದಾಗ ಹೇಳ್ಕೊಡ್ತಾ ಇದ್ರು ತುಂಬ, ಬಟ್ ಇಲ್ಲಿ ಒಂದೇ ವೀಕಲ್ಲಿ ಫುಲ್ ಪ್ರಿಪೇರ್ ಆಗ್ಬೇಕು. ಹೆಂಗೆ ಪ್ರಿಪೇರ್ ಆಗ್ತಿದ್ದೀರಾ? ಒಂದೇ ವೀಕಲ್ಲಿ ಇಲ್ಲ, ಒಂದು 3 ದಿವಸ 4 ದಿವಸ ಅಷ್ಟೇ. ಅಷ್ಟೇ. ಅಂದರೆ ರಂಗಭೂಮಿ ಕಲಾವಿದರಲ್ಲಿ ನಮ್ಮದು 1 ತಿಂಗಳು ಇದು ಬುಕ್ ಕೊಡ್ತಾರೆ ಸ್ಕ್ರಿಪ್ಟ್. ಅದಂದರೆ ಒಂದು 15 ದಿನ 20 ದಿವಸ ಟ್ರಯಲ್ ಇರ್ತದೆ. ಒಂದು 7 ಗಂಟೆ ಹೋದರೆ 11 ಗಂಟೆ ತನಕ. ಇಲ್ಲಿ ಹಾಗೆ ಅಲ್ಲ, ಬೆಳಿಗ್ಗೆ 9 ಗಂಟೆ ಬಂದರೆ ರಾತ್ರಿ 9 ಗಂಟೆ ತನಕ ಇರ್ತದೆ ಸ್ಕ್ರಿಪ್ಟು. ಹಾಂ ಆಗ್ತದೆ. ಅಂದರೆ ಒಂದು 20 ನಿಮಿಷ ಒಳಗೆ ಸ್ಕ್ರಿಪ್ಟ್ ಅಲ್ಲ. ಹಾಂ ಆಗ್ತದೆ. ಕಷ್ಟ ಅಂತ ಅನಿಸಿಲ್ವಾ ಸರ್ ಯಾವಾಗ? ಕಷ್ಟ ಅಂತ ಆಯಿತು, ಒಂದು ಲೇಡಿ ಆ್ಯಕ್ಟರ್ ಕೊಟ್ಟರು, ಕಷ್ಟ ಆಯಿತು. ಎಲ್ಲೆಲ್ಲಿ ನೀರು ಬಂತಂತ ನಂಗೆ ಗೊತ್ತಿಲ್ಲ, ಸ್ಟೆಪ್ ಬರಲಿಕ್ಕೆ. ಹಾಂ, ಎಲ್ಲ ಕಡೆಯಿಂದ ನೀರು ಬಂತು. ಅಂದರೆ ನಾವು ಅಲ್ಲಿ ರಂಗ ಕಲಾವಿದನಾಗಿ ಒಂದು ಹಾಸ್ಯ ಕಲಾವಿದನಿಂದ ಒಂದು ಅಜ್ಜನ ರೋಲು ಮತ್ತು ಗಂಡ ಹೆಂಡತಿ ಅಂದರೆ ಗಂಡನ ರೋಲು, ಒಂದು ಸ್ಟೂಡೆಂಟ್ ರೋಲು, ಹಾಗೆಲ್ಲ ಮಾಡ್ತಾಯಿದ್ದೆ. ಅಂದರೆ ಇಲ್ಲಿ ಟಪ್ಪರ್ ಲೇಡಿ ಆ್ಯಕ್ಟ್ರ್ ಕೊಟ್ಟರು. ನನಗೆ ಏನು ಮಾಡಬೇಕು ನಡೆಯಲಿಕ್ಕೆ ಗೊತ್ತಿಲ್ಲ, ವಯ್ಯಾರದೇ ನಾಡಬೇಕು. ನಾವು ಅದು ಬೇಕಾದರೆ ಮಾಡ್ತೇನೆ, ಅದು ಲೇಡಿ ಆ್ಯಕ್ಟರ್ ಆಗಲಿಲ್ಲ. ಮತ್ತೆ ಜಬರ್ದಸ್ತ್ ಕೊಡು ಅಂತ ಹೇಳಿದ್ರು. ಜಬರ್ದಸ್ತ್ ಕೊಡುವಾಗ ನನಗೆ ಸ್ವಲ್ಪ ಲೂಸ್ ಸಿಕ್ತು, ಟೈಟ್ ಇದ್ದಾಗ ಸ್ವಲ್ಪ ಲೂಸ್ ಸಿಕ್ತು, ಮಾಡಿದೆ ದೇವರ ದಯದಿಂದ. ಮತ್ತು ನಮ್ಮ ಊರ ಕಡೆ ನಾನು ಮೀಸೆ ತೆಗಿಲಿಕ್ಕೆ ಹೋಗಲ್ಲ, ಯಾಕೆಂದರೆ ನನಗೆ ಮೀಸೆ ಟಪ್ಪ ಬರಲ್ಲ. ಒಂದು 10-20 ದಿವಸ ಬೇಕು ಮೀಸೆ ಬರಲಿಕ್ಕೆ. ಅದಕ್ಕೆ ನಾನು ಅಂದರೆ ಡ್ರೈವರ್ ಆಗಿ ಹೋಗ್ತಿದ್ದಲ್ಲ, ಆಗ ಮೀಸೆ ಸ್ವಲ್ಪ ಇದರಲ್ಲಿ ಯಾರಂತ ಗೊತ್ತಾಗಲಿಲ್ಲ, ಸಂದೀಪ್ ಯಾರಂತ ಗೊತ್ತಿಲ್ಲ. ಹಾಗೆ ನಾನು ಊರಲ್ಲಿ ಮಾಡಲಿಲ್ಲ, ಒಂದು ಅಜ್ಜಿಯದಿದ್ದರೆ ಮಾಡ್ತಿದ್ದೆ. ಹಾಗೆ ಇಲ್ಲಿ ಮಾಡಿದೆ, ಯಶಸ್ವಿ ಕೊಟ್ಟರು ಆ ದೇವರು, ಅಷ್ಟೇ. ಆ್ಯಕ್ಟಿಂಗ್ ಜೊತೆಗೆ ವಾಯ್ಸ್ ಕೂಡ ಕನೆಕ್ಟ್ ಆಗಬೇಕು ಲೇಡಿ ಪರ್ಫಾರ್ಮೆನ್ಸ್ಗೆಲ್ಲ. ಹೆಂಗೆ ಕನೆಕ್ಟ್ ಮಾಡ್ತಾ ಇದ್ರಿ ಅಂತ? ಅಂದರೆ ನನಗೆ ಡಿಫ್ರೆಂಟ್ ವಾಯ್ಸ್ ಮಾಡಲಿಕ್ಕೆ ಅಂದರೆ ಈಗ ನಾಟಕದಲ್ಲಿ ಮತ್ತೆ ನಮಸ್ಕಾರ, ನಮಸ್ಕಾರ, ಹೇಗಿದ್ದೀರಲ್ಲ, ಚೆನ್ನಾಗಿದೆ, ಹಾಗೆ ಸ್ವಲ್ಪ ಬರ್ತಾಯಿತ್ತು. ಅದೇ ವಾಯ್ಸ್ ಒಂದು ಎಲ್ಲೆಲ್ಲಿ ಒಮ್ಮೆ ಏರಿಗೆ ಒಂದು ಗಂಡಸಿನದ್ದು ಬರ್ತಾಯಿತ್ತು, ಒಮ್ಮೆ ಹೆಂಗೆ ಹೇಳಿ ಬಂದ್ರೆ ನೀವು, ಹಾಗೆ. ಮತ್ತು ನಮ್ಮ ಗಂಡಸೇ ವಾಯ್ಸ್ ಕೊಟ್ಟರೆ ಬರಲ್ಲ ನನಗೆ, ಆಗಲೇ ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿದೆ. ಬಂದ್ರಾ, ಚಹಾ ಕುಡಿದ್ದೀರಾ, ಹೇಗೆ, ಒಳ್ಳೆದು, ಚೆನ್ನಾಗಿದ್ದೀರಾ, ಹಾಗೆ. ಸಂದೀಪ್ ಅವ್ರಿಗೆ ಯಾಕೆ ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಆಗಲಿಕ್ಕೆ ಮೂಲತಃ ನನ್ನ ಅಕ್ಕ ಇದ್ದರು ಬೆಂಗಳೂರಲ್ಲಿ, ಸುಮ್ಮ ಅಂತ, ಮತ್ತು ಅವರ ಹಸ್ಬೆಂಡ್ ದೀಪಕ್ ಅಂತ. ಹೋದ ವರ್ಷ ಹೇಳಿದ್ರು ಆಡಿಷನ್ ಹೋಗು ಅಂತ. ಆಯಿತು ಹೋಗ್ತೇನೆ. ಹೋಗಿ ಆದಮೇಲೆ ಸಂಜೆ ಕಾಲ್ ಮಾಡಿದ್ರು, ಹೋಗಿದ್ಯಾ? ಹೋಗಲಿಲ್ಲ ಆಡಿಷನ್ ಕೊಡಲಿಕ್ಕೆ. ಅದು ಈ ವರ್ಷ ನನಗೆ ಅಲ್ಲಿಯದು ಫೋಟೋ ಲೊಕೇಶನ್ ಎಲ್ಲ ಕಳಿಸ್ಬೇಕಂತ ಹೇಳಿದ್ರು. ಆದರೆ ಅವ್ರ ದೇವರದೊಂದು ಆಶೀರ್ವಾದ ಇತ್ತಂತ ಉಡುಪಿಗೆ ಹೋದೆ, ಸೆಲೆಕ್ಟ್ ಆದೆ. ಇಲ್ಲಿಗೆ ಬಂದೆ ಸ್ಟುಡಿಯೋಗೆ, ಇಲ್ಲಿ ಕೂಡ ಸೆಲೆಕ್ಟ್ ಆದೆ. ಕಂಠೀರಾಗ ಹೋದೆ, ಅಲ್ಲಿ ಕೂಡ ಮನೆಗೆ ಹೋಗಿ ಮಲಗಿದಷ್ಟೇ ನೀವು ಸಂಜೆವರೆಗೆ ಬರಬೇಕಂತ, ಸಂಜೆ ಹೊರಡಬೇಕಂತ. ಸಂಜೆ ಹೊರಟು ಬಿಟ್ಟೆ ಅಷ್ಟೇ. ನನಗೆ ಸಂಪೂರ್ಣ ಸಹಕಾರ ಸುಮ್ಮ, ಅವರ ಹಸ್ಬೆಂಡ್, ನನ್ನ ಅಣ್ಣ, ಮತ್ತೊಂದು ರಾಕೇಶ್ ತಮ್ಮ, ಮತ್ತು ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಮ್ಮ ನಾಟಕ ಟೀಮ್ ಕೂಡ ಆಗ್ಬೋದು, ನಮ್ಮ ಫ್ರೆಂಡ್ಸ್ ಕೂಡ ಅದು ಎಲ್ಲ ಸಪೋರ್ಟ್ ಇದ್ದರು. ಈಗ ಕೂಡ ಅದ್ರ ಬೇಕಾದರೆ ಅಲೋ ಇಲ್ಲಿ ಖರ್ಚಿಗೆ ಹಣ ಇಲ್ಲ ಮರೆ, ಟಾಪ ಬರ್ತದೆ, ಹಾಗೆ ಸಂಪೂರ್ಣ ಸಪೋರ್ಟ್ ಇದೆ. ಆಗಲೇ ಹೇಳಿದ್ರಿ ಡ್ರೈವರ್ ಆಗಿದ್ದೆ ಅನ್ನುವಂಥದ್ದು. ಈಗ ಇಲ್ಲೇ ರೂಮ್ಗಳು ಕೊಟ್ಟಿದ್ದಾರೆ, ಹೇಗೆ ಮನೆ ಬಿಟ್ಟು ಇಲ್ಲಿದ್ದೀರಾ ಅನ್ನುವಂಥ ನೆನಪು ಬರ್ತಾ ಇಲ್ವಾ? ಕೆಲಸ ಕಾರ್ಯದ್ದೆಲ್ಲ ಏನು ಮಾಡಿದ್ದೀರಾ ಅಂತ? ಇಲ್ಲಪ್ಪ, ನನಗೆ ಮನೆಯದು ನೆನಪೇ ಆಗೋದಿಲ್ಲ. ನನಗೆ ಮನೆಯದು ನೆನಪಾಗೋದಿಲ್ಲ. ಮನೆಯದು ನೆನಪಾಗೋದು ಯಾವಾಗ ನಾವು ಊರಿಗೆ ಹೋಗೋದು. ಮೊನ್ನೆ ಇದು ವೀಟಿ ತಗೊಳ್ಳಿಕ್ಕಿತ್ತು, ಆಗ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದರು. ಸ್ವಲ್ಪ ಬೇಜಾರಾಯಿತು. ಅಲ್ಲಿಗೆ ಟಪ್ ರೊಟೇಟ್ ಆದೆ, ಕಾಮಿಡಿ ಕೊಂಡೋಗಿದೆ, ಯಾವುದು ಎಲ್ಲ ಸೀನ್ ಆಗಿದೆ, ನರ್ವಸ್ ಆಗಿದೆ. ಇಲ್ಲಿ ಏನು ಬೇಜಾರಾಗಿ ನೆನಪಾಗೋದಿಲ್ಲ. ಇಲ್ಲಿ ನಮ್ಮದು ತಲೆಯದು ಒಂದೇ, ಸ್ಕ್ರಿಪ್ಟ್ ಕೊಟ್ಟರು, ಸ್ಕ್ರಿಪ್ಟ್ ಕಲಿಬೇಕು, ಏನೇನು ಬೇಕು ಅದಕ್ಕೆ ಪ್ರಿಪರೇಷನ್, ಹೇಗೆ ವಾಯ್ಸ್ ಮಾಡಬೇಕು, ಹೇಗೆ ನಡ್ಕೊಂಡು ಹೋಗಬೇಕು, ಅದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಮನೆಯದು ನೆನಪಾಗಲ್ಲ. ಈಗ ಮೊಬೈಲ್ ಇರುತ್ತೆ, ವೀಡಿಯೋ ಕಾಲ್ ಉಂಟು, ವೀಡಿಯೋ ಕಾಲ್ ಮಾಡಿದ್ರೆ ನೆನಪಾಗ್ತದೆ. ಮತ್ತು ಅಮ್ಮನ ಸ್ವಲ್ಪ ಆಗ್ತದೆ, ಆಗಲ್ಲ ಅಂತಲ್ಲ. ನನಗೆ ಅಮ್ಮ ಅಂದರೆ ಪಂಚಪ್ರಾಣ, ಅಮ್ಮ ನೆನಪಾಗ್ತದೆ. ಸರ್, ಅದೇ ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಹಿಂದೆ ಎಲ್ಲ ರಂಗಭೂಮಿ ಕಲಾವಿದರು ನಾಟಕಗಳನ್ನ ಮಾಡಬೇಕಾದ್ರೆ ನಿಮ್ಮನ್ನ ಗುರ್ತು ಹಿಡಿಯೋದು ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ಕೋತೀನಿ. ಬಟ್ ಈಗ ಟಿ ವಿಗಳಲ್ಲೆಲ್ಲ ಬರ್ತಾ ಇದ್ದೀರಾ, ಹೆಂಗೆ ಸಪೋರ್ಟ್ ಇದೆ ಸರ್? ಹೆಂಗೆ ಗುರ್ತು ಹಿಡಿತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ, ಏನು ಕತೆ ಅನ್ನೋದು? ಫೋನ್ ಏನಾದ್ರು ಮಾಡ್ತಾ ಇದ್ದಾರಾ? ಮುಂಚೆ ನನ್ನ ಫೇಸ್ಬುಕ್ಕಲ್ಲಿ ಒಂದು 200 ಫ್ರೆಂಡ್ಸ್ ನಾರ್ಮಲ್, ಈಗ 5,000 ಹೋಗಿದೆ. ಎಲ್ಲಕ್ಕೆ ಮೆಸೆಂಜರಲ್ಲಿ ಇದೆ, ಕಾಲಾಗಿ ಎಲ್ಲ ರಿಪ್ಲೈ ಮಾಡ್ತಾಯಿದ್ದೆ. ಯಾಕೆಂದರೆ ನಾನು ಒಮ್ಮೆ ಬಂದು ನಾವು ಕಾಮಿಡಿ ಕಿಲಾಡಿ ನಮಸ್ಕಾರ, ಸ್ವಲ್ಪ ಹಿಂದೆ ನಾವು ಬ್ಯಾಕ್ಗ್ರೌಂಡ್ ನೋಡಬೇಕು, ಎಲ್ಲಿಂದ ಬಂದೇವೆ, ನಮ್ಮ ಗಂಜಿ ಚಟ್ನಿ ಅಂತ ಹೇಳ್ತಾರೆ, ನಮಗೆ ಅದೇ ಉಂಡ್ಬೇಕು. ನಾವು ಒಮ್ಮೆಲೆ ಯಾವತ್ತೂ ಕೂಡ ಮರೆಯಲಿಕ್ಕೆ ಬಾರ್ದು. ಯಾರು ಹೆಲ್ಪ್ ಮಾಡಿದ್ರು, ನಮ್ಮನ್ನ ಯಾವ ನಾಟಕ ಡ್ರಾಮಾದಲ್ಲಿ ನೋಡಿದ್ರು, ಅವ್ರನ್ನ ಯಾವತ್ತೂ ಕೂಡ ನಾವು ಕಾಮಿಡಿ ಕಿಲಾಡಿ ಯಾವತ್ತೂ ಬೇಡ ಅಂತ ಗುರ್ತಿಡ್ತಾರೆ. ಕಾಲ್ ಮಾಡಿದ್ರು ತುಂಬ ಖುಷಿ ಆಗ್ತಾರೆ. ಅವರಿಗೆಲ್ಲರಿಗೂ ನನ್ನ ಶುಭಾಶಯ, ಧನ್ಯವಾದ. ಹಿಂಗಿದ್ದವರು ಯಾವಾಗಲೂ ಬೆಳೆದೇ ಬೆಳೀತಾರೆ. ಅದೇ ಅದು ನನ್ನ ಗುರು
ನನ್ನ ನಾಟಕದ ಡ್ರಾಮದ ಗುರು ಯಾವತ್ತೂ ಕೂಡ ಅವರು ಯಾವತ್ತೂ ಹೇಳ್ದಿರೋದೇ ಒಂದು ಹಿಂದಿಯದು ಒಂದು ನೆನಪುಡು ಯಾವತ್ತು ಮರೆಯಬೇಡ. ನೀನು ಒಂದು ಕೊಬ್ಬು ಆಗ್ತದೆ ಯಾವತ್ತು ಹೆಚ್ಚು ಶ್ರೀಮಂತನಾದರೆ ಅಲ್ಲಿಗೆ ಟಪ್ಪ ಬರ್ತಿ ಕೆಳಗೆ ಬರ್ತಾನೆ ಅವನು. ಎಷ್ಟೇ ಮೇಲೆ ಹೋದ್ರೆ ಅವನು ಕೆಳಗೆ ಬರ್ತಾನೆ. ಅವನೆಂತ ದೇವ್ರು ನೋಡಿ ಸಾಕಾಗ್ತದೆ, ಬೇಡ ಅವನು ಇರಲಿ ಅಲ್ಲಿ ಹಾಗೆ. ಸರ್, ಈಗ ಕಾಮಿಡಿ ಕಿಲಾಡಿಗಾಯಿತು, ಮುಂದೆ ಏನು ಪ್ಲ್ಯಾನು ಅನ್ನುವಂಥದ್ದು? ಏನಿಲ್ಲ ಮೇಡಮ್, ನಾನೊಂದು ಸ್ವಲ್ಪ ಅಂದರೆ ನಂದು ಕಾಲೊಂದು ಆಪ್ರೇಷನ್ ಉಂಟು. ಅದೊಂದು ನಾನು ಬಿದ್ದು ನೆವನಕ್ಕೆ 2007 ಇನ್ನೊಂದು 2 ವರ್ಷದಲ್ಲಿ ಆಪ್ರೇಷನ್ ಉಂಟು. ಅದರದ್ದೊಂದು ಪ್ಲ್ಯಾನ್ ಎಂತಂತ ನೋಡಬೇಕು ಅಂತ ಹಾಗೆ. ಬ್ಯಾಚುಲರ್ ಲೈಫ್ ಏನಿಲ್ಲ, ಕಷ್ಟ ಏನಿಲ್ಲ, ಸುಖ ಏನಿಲ್ಲ, ಬ್ಯಾಚುಲರ್ ಲೈಫ್. ಬಂದದ್ದು ಯಾರಿಗೆ, ನಮಗೆ ಬರೋದು ಕಷ್ಟ, ಮತ್ತೆ ಯಾರಿಗೆ ಬರೋದು? ಬೆಕ್ಕಿಗೆ ಬರ್ತಾ ನಾಯಿಗೆ ಬರ್ತಾ ಅದು ತೋರಿಸಲ್ಲ, ನಾವು ಅದು ತೋರಿಸ್ತೇವೆ. ಯಾರು ವಿದ್ಯೆ ಅವ್ರು ಅಲ್ಲಿ ಯಾರಿಲ್ಲ, ಮದುವೆ ಆಗಲಿಲ್ಲ, ಬೆಂದಾಸ್ ಇವತ್ತಾಯ್ತಾ ಆಗಲಿ ಬಿಡಿ ಹೋಗಲಿ, ನಾಳೆಗೆ, ಇವತ್ತು ನಿನ್ನೆಗೆ ಹಾಗೆ. ಫುಲ್ ಜಾಲಿ ಇದ್ದೀರಾ ಸರ್ ನೀವು. ಓಕೆ, ಮೊದಲನೇ ಸರಿ ಮಾಡಿರುವಂಥ ಸ್ಕಿಟ್ ಏನಾದರೂ ನೆನಪಿದೆಯಾ ಸರ್ ನಿಮಗೆ? ನಾನು ಸ್ಕೂಲಲ್ಲಿ ನನ್ನ ಫ್ರೆಂಡ್ ಒಬ್ಳು ಸಂಧ್ಯಾ ಅಂತ ಇದ್ಲು. ನಾನು 6ನೇ ಕ್ಲಾಸ್, ಅವಳು 7ನೇ ಕ್ಲಾಸ್. 7ನೇ ಕ್ಲಾಸ್ ಅಂದರೆ ನಾನು ಒಳ್ಳೆ ಎಜುಕೇಟೆಡ್. ಒಂದು 1ರಿಂದ 7ನೇ ತನಕ 2 ಸಲ ಫೈಲ್ ಆಗಿದೆ. ಒಳ್ಳೆದು ಎಜುಕೇಟೆಡ್. ಹಿಂದಿ ಮತ್ತು ಇಂಗ್ಲೀಷ್ ಏನಿಲ್ಲ, ಅದು 0 ಹಾಗೆ. ಅದು ಗಜಿ 6ನೇ ಕ್ಲಾಸ್ ಇರುವಾಗ ನನ್ನ ಫ್ರೆಂಡ್ ಹೇಳಿದ್ಲು ನೀವೊಂದು ಸ್ಕಿಟ್ ಮಾಡಬೇಕಂತ. ಸ್ಕಿಟ್ ಮಾಡಿದೆ. ನಮ್ಮ ಕಡೆಯಲ್ಲಿ ಒಂದು ಡ್ರಾಮಾ ಆರ್ಟಿಸ್ಟ್ ನಮ್ಮ ಗುರುಗಳಾದ ದೇವದಾಸ್ ಕಾಪಿಕಾಡ್ ಅವರದ ಓಮಂಜೂರಲ್ಲಿದ್ದರು. ಅವರ ಥರ ನಾನು ಮುಂಚೆಲ್ಲ ನಾಟಕ ಸಿ ಡಿ ಎಲ್ಲ ಎಷ್ಟು ನೋಡಿದೆ, ಅವ್ರ ಥರ ಒಂದು ಮಾಡುವಂತ ಎನಿಸಿದ್ದು. ಅವಳು ಸ್ಕಿಟ್ ಕೊಟ್ಟು ನಾನು ಅದರಲ್ಲಿ ಮೇಷ್ಟ್ರು ಪಾತ್ರ. ಅಲ್ಲಿ ನಮ್ಮ ಊರಿನವರೆಲ್ಲ ನೋಡ್ಲಿಕ್ಕೆ ಬಂದು, ಸಂದೀಪು ನೀವು ನೋಡ್ಲಿಕ್ಕೆ ಓಮಂಜೂರು ಥರ ಇದ್ದ ತಪ್ಪೊಂದು ಥಿಂಕ್ ಆಯಿತು. 7ನೇ ಕ್ಲಾಸ್ ಹೋಗುವಾಗ ಮತ್ತೆ ಛದ್ಮವೇಷ ಮಾಡಿದೆ. ಅಲ್ಲೇ ದ್ವಿತೀಯ ಬಹುಮಾನ ತಾಲೂಕು ಮಟ್ಟ ದ್ವಿತೀಯ ಬಹುಮಾನ ಹಾಕಿದೆ, ವೀರಪ್ಪನದ್ದು ಮಾಡಿದ್ದು. ಆದಮೇಲೆ ನಾನು 2007ನೇ ಕ್ಲಾಸ್ ಅರ್ಧ ಬಿಟ್ಟು ಹೋಗಿದೆ ಶಾಲೆ. ಓಕೆ, ಎಲ್ಲರಿಗೂ ಗುಡ್ ಬೈ. ಇದೆಂತ ಗುಡ್ ಬೈ ಮಧ್ಯಾಹ್ನ ಹೋಗಿದೆ, ಈಗ ಬರಲಿಲ್ಲ ಶಾಲೆ. ಮತ್ತೆ ಹೋಗಿ ಬಂದಮೇಲೆ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಮಾಡಿದೆ, ಬಾರಲ್ಲಿ ಮಾಡಿದೆ, ಬಸ್ಸಲ್ಲಿ ಕ್ಲೀನರಾಗಿ ಮಾಡಿದೆ, ಮತ್ತು ಲೈಟಿಂಗ್ ಹೋದೆ, DTH ಎಲ್ಲ ಮಾಡ್ತಾಯಿದ್ದೆ. ನನಗೆ ನಾಟಕದ ಸ್ವಲ್ಪ ಹಿಡಿತ ಉಂಟು, ಹೇಗೆ ಮಾಡ್ಬೋದು ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ, ನನ್ನ ಅಮ್ಮ, ತಂಗಿ, ಅಮ್ಮನ ತಮ್ಮ ಎಲ್ಲ, ಅಜ್ಜ ಎಲ್ಲ ಕಾಮಿಡಿ. ಯಾರದ ನೀವು ಬಂದರೆ ಕೂಡ ನೀರು ಬೇಕಾ, ನಿಂದ ಊಟ ಮಾಡ್ತೀರಾ, ಚಹಾ ಕುಡಿತೀರಾ, ಹಾಗೆ ಹೇಗಿದ್ದೀರಿ, ಯಾರಂತ ಪರಿಚಯ ಬೇಡ ಅವರಿಗೆ, ñಕ್ಕನೆ ಅದೇ ನಮ್ಮ ಈಗ ನೋಡೋದಿಲ್ಲಲ್ಲ, ಅವೇ ನಮ್ಮ ಬಡ ನಾನು 2000 ಈಗ ಇಲ್ಲಿವರೆಗೆ 16 ವರ್ಷ ಆಯಿತು. ನಾನು 16 ವರ್ಷದ ಮುಂಚೆ ಸ್ಟಾರ್ಟಿಂಗ್ ರಂಗವೇದಿಕೆ ಹೋದೆ, ಅಲ್ಲಿ ಕ್ಲಿಕ್ ಆಗಿದೆ, ಮತ್ತೆ ತಿರುಗಿ ನೋಡಲಿಲ್ಲ, ತಪ್ಪ ಬಂದೆ. ಅದೇ ಈಗ ಹೇಳಿದ್ರಲ್ಲ, ಎಷ್ಟೋ ಕಷ್ಟಪಟ್ಟಿದ್ದೀರಾ ಡ್ರೈವರ್ ಆಗಿ, ಅದು ಇದು ಅನ್ನುವಂಥದ್ದು. ಆಗ ಅವಮಾನ ಆಗಿರುತ್ತೆ ಸರ್, ಅದಕ್ಕೆಲ್ಲ ಉತ್ತರ ಇದೆ. ಆ ಅವಮಾನಗಳನ್ನ ನೆನೆಸ್ಕೊಂಡಾಗ ಏನು? ಅವಮಾನ ತುಂಬ ಆಗಿದೆ. ಅವಮಾನ ಅಂದರೆ ಅವನಿಗೆ ಶಾಲೆಗೆ ಹೋಗ್ಲಿಕ್ಕಲ್ಲ, ಅವನಿಗೆ ಕೆಲಸಕ್ಕೆ ಹೋಗೋದು, ಅದೊಂದು ಅವಮಾನ. ಮತ್ತು ಬಿದ್ದು ನನ್ನ ಆಪ್ರೇಷನ್ 2 ಆಗುವಾಗ ಅವನಿಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ ಮಾರೆ. ಏನು ಬಚ್ಚಲ್ಲ ಈಗ ತಿರುಗಾಡ್ತಾ ಎಲ್ಲ ನೆನಪುಂಟು. ನಾನು ಬಿಡಲಿಲ್ಲ ಅವರ ಮುಂದ್ಗಡೆ ಬಂದು ಜನ ಆಗಬೇಕಂತ ಇದ್ದೆ ಅಷ್ಟೇ. ಜನ ದೊಡ್ಡ ಜನಲ್ಲ. ಮತ್ತು ಅವರಿಗೆ ಹೇಗೆ ಗೊತ್ತು ಕಾಲು ಆಪ್ರೇಷನ್ ಅಂದರೆ ನನಗೆ ಕಂಟಿನ್ಯೂಸ್ ಹಾರ್ಡ್ ಕ್ಲಚ್ ಇದ್ದ ಡ್ರೈವಿಂಗ್ ಮಾಡಿದ ಕಾಲು ದಪ್ಪ ಆಗ್ತೆ. ಮೊನ್ನೆ ಶೂಟ್ ಇತ್ತು, ಫುಲ್ ಡೇ ಇದ್ದರು, ಕಾಲು ನನಗೆ ನೋವಾಗ್ತಿತ್ತು. ಹಾಗೆ ಮತ್ತೊಂದು ಡ್ರಾಮಾ ನಮ್ಮ ಕಡೆ ಭಾಷೆಯಲ್ಲಿ ಆಯಿತು ನಾಟಕದೇ ಪೊಣ್ಣ ಮರಲ್ಲ ಹೇಗೆ ಹೇಗೆ ಪೊಣ್ಣು ಜೋಗ್ಲೆ ಕನೆಕ್ಟ್ ಇತ್ತು ಅಂದರೆ ಅವನ ನಾಟಕದವನು, ಅವನಿಗೆ ಎಲ್ಲ ಹೆಣ್ಮಕ್ಳ ಟಚ್ ಇರ್ಬೋದು. ನಾಟಕದಲ್ಲಿ ಯಾರಂದರೆ ನಾವು ಒಂದು ರಂಗಭೂಮಿ ಕಲಾವಿದನಾಗಿ ಹೋಗುವಾಗ ಹೆಣ್ಮಕ್ಳಾದರೆ ದೊಡ್ಡವರಾದರೆ ನಾವು ಅಕ್ಕ ತಂಗಿಯರಾಗಿ ನೋಡೋದು, ಮತ್ತು ಆ ಭಾವನೆ ಎಲ್ಲ ನೋಡೋದಿಲ್ಲ. ಹಾಗೆ ತುಂಬ ನನಗೆ ಎಷ್ಟೇ ಮಂದಿ ಹೇಳ್ತೀರಿ ಚಲ್ಲು ಮಾಡಿದ್ರು, ಹಾಗಾದರೆ ನಾನು ಯಾವುದು ಏನು ನೆನಪಾಡಿರೋದಿಲ್ಲ. ಅದಕ್ಕೆ ಒಂದು ದಿವಸ ನಾನು ಜನಾಗಿ ತೋರಿಸ್ತೇನೆ ಎಲ್ಲರ ಮುಂದೆ. ಆ ಅವಮಾನ ನೋವುಗಳು ನೆನಪಾದಾಗ ಸರ್ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರೋದಿದೆ. ನೀವು ಯಾವಾಗಾದರೂ ಒಬ್ಬರೇ ಕೂತು ಬೇಸರ ವ್ಯಕ್ತಪಡಿಸಿದ್ಯಾ? ಆ ಅವಮಾನ, ಆ ನೋವು, ಈಗ ಗೆಲುವು ಸಿಕ್ಕಿದೆ, ಬಟ್ ಒಂದು ಕ್ಷಣ ಹಿಂಗೆ ತಿರುಗಿದಾಗ? ಇಲ್ಲ ಸರ್, ನಾನು ಅವಮಾನವನ್ನು ನೋವಾಗಿ ತಗೊಳ್ಳಲ್ಲ, ನಾನು ಚಾಲೆಂಜಾಗಿ ತಗೊಳ್ಳಿದ್ದೆ. ಕೂತ್ರೆ ಯಾರದು ಒಂದು ಸೈಲೆಂಟಲ್ಲಿ ಹೋಗಿ ಹೇಳಿದೆ ಕೂಗಿದೆ ಅಂತ ಎನಿಸಿ ಯಾರದು ಕನ್ನ ನೀರು ನನ್ನದೇ ಹೋಗುದಲ್ಲ, ವೇಸ್ಟ್ ಯಾಕೆ ಮಾಡೋದು? ಚಾಲೆಂಜಾಗಿ ತಗೊಳ್ಳಿದ್ರೆ ಅಲ್ಲ, ಅದೇ ಚಾಲೆಂಜ್ ತಗೊಳ್ತೇನೆ, ನಾನು ಬಿಡಲ್ಲ. ಅವರ ಮುಂದೆ ಏನಿಲ್ಲ ಬೈಕಲ್ಲಿ ಬಂದಾದರೆ ಚಾಲೆಂಜ್ ಆಗಿ ತಗೊಂಡು ನೋಡ್ತೇನೆ ಅಷ್ಟೇ. ಇಷ್ಟು ಚಾಲೆಂಜ್ ಇದ್ದರೆ ಒಳ್ಳೆಯದು ಸರ್. ಕೆಲವರೆಲ್ಲ ಹಿಂಗಿರಲ್ಲ, ಹೇಳ್ತಾರಲ್ವ, ಒಂದು ಗಾದೆ ಹೇಳ್ತಾರೆ, ಎಷ್ಟು ನಗಿಸ್ತಾರೋ ಅವ್ರ ಹಿಂದೆ ಒಂದು ಕರಾಳ ಸತ್ಯ ಇರುತ್ತೆ, ಆ ನಗುವಿನ ಹಿಂದೆ ಒಂದು ಮೂಕ ವಿಸ್ಮಿತನಾಗುವಂಥದ್ದು ಇರುತ್ತೆ ಅನ್ನುವಂಥದ್ದು. ಅದು ಉಂಟು ಸರ್, ಅದು ಉಂಟು ಮೇಡಮ್, ಅಂದರೆ ತುಂಬ ಉಂಟು. ನಾನು
ನನ್ನ ತಂಗಿಯ ಮದುವೆ ನನ್ನ ಸ್ವಂತ ತಂಗಿ ಅಲ್ಲ, ಚಿಕ್ಕಮ್ಮನ, ಅವರಿಗೆ ಆಗ ಅಪ್ಪ ಏನಿರಲಿಲ್ಲ. ಆ ಟೈಮಲ್ಲಿ ನಾನು ಕೆಲಸಕ್ಕೆ ತುಂಬ ಒದ್ದಾಡ್ತಿದ್ದೆ. ಅಂದರೆ ಆ ಟೈಮು ನಾನು ನನ್ನ ತಮ್ಮ, ಚಿಕ್ಕಮ್ಮನ ಮಗ, ನಾವು ಮೂವರದು ಮನೆಯ ಖರ್ಚು, ಗಾಡಿಯ ಖರ್ಚು ನಾವೇ ಎಲ್ಲ ನೋಡ್ತಿದ್ದೆ. ಅವ್ರ ತಂದೆ ಇಲ್ಲಲ್ಲ, ಇಬ್ಬರು ಹೆಣ್ಮಕ್ಳು. ಹಾಗೆ ನಾನು 25,000 ಲೋನ್ ತಗೊಂಡಿದ್ದೆ. ಒಂದು 10 ವರ್ಷ 12 ವರ್ಷ ಆಯಿತು ಅವ್ರ ಮಗಳಿಗೆ. ಆಗ ನಾನು ಲೋನ್ ಕಟ್ಟಲಿಕ್ಕೆ ನನಗೆ ಆಗಲ್ಲ, ಕಾಲು ಈ ಕಡೆ ನೋವಾಗ್ತಾಯಿದ್ದೆ, ಡ್ಯೂಟಿಗೆ ಪರ್ಮನೆಂಟ್ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗಲ್ಲ. ನಾನು ಹತ್ತಿದೆ, ಈ ಥರ ನನಗೆ ಲೈಫ್ ಬೇಕಾ, ಬೇಡ, ನಾನು ಸಾಯಿದೆ ಒಳ್ಳೆಯದು ಆಗಿದೆ. ಹಾಗೆ ಆದಮೇಲೆ ನಾನು ತಪ್ಪು ಎನಿಸಿದ್ದು ಅಮ್ಮನ. ನಾನು ಆಸ್ಪತ್ರೆಯಲ್ಲಿ ಇರುವಾಗ ನನ್ನದು ಇದು ಎಲ್ಲ ಅಮ್ಮನ ತೆಗ್ತಿದ್ರು. ಯಾಕೆ ನಾನು ಸಾಯೋದು, ಅಮ್ಮನಿಗೋಸ್ಕರ ಬದುಕುವ, ಲೋನಲ್ಲ, ಕೊಂಡದ್ರೆ ಏನು ಕೊಂಡೋಗ್ತಾರೆ, ನನ್ನನ್ನು ಕೊಂಡೋಗ್ಲಿ, ಕೊಂಡೋಗಲಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಮತ್ತು ಡ್ಯೂಟಿ ನನಗೆ ಕರೆಕ್ಟ್ ಆಗಲ್ಲ. ಮತ್ತು ಇಲ್ಲಿವರೆಗೆ ನಾನು ಮತ್ತು ಲವ್ ಗಿವ್ ಏನು ಹೋಗಲ್ಲ. ಮದುವೆ ಕೂಡ ಆಗಲಿ 35 ವರ್ಷ ಆಯಿತು. ಆಗಿದೆ, ತುಂಬ ಆಗಿದೆ, ನೋವು ಎಲ್ಲ ಆಗ್ತಾ ಉಂಟು, ಬೇಡ ಅಂತ ಇದು ಅಂತ. ಆದಮೇಲೆ ನನಗೆ ತಾಯಿ ನೆನಪಾಗೋದು ಅಷ್ಟೇ. ಸಂದೀಪ್ ಅವರಿಗೆ ಕಾಮಿಡಿ ಕಿಲಾಡಿಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಉಂಟು. ನಾನು ಫಸ್ಟ್ ಬಂದು ಪ್ರೈಸ್ ಕೊಂಡೋಗ್ತೇನೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಈಗ ಇದ್ದಿದ್ದು ಲಾಸ್ಟ್ ತನಕ ನಾನು ಇರಬೇಕಂತ ಅಷ್ಟೇ. ಮತ್ತು ಯಾರು ಪ್ರೈಸ್ ಕೊಂಡ್ರೆ ನನಗೆ ಸಂತೋಷ. ನನಗೆ ಅವನು ಕೊಂಡೋಗಲಿ ಇವನು ಕೊಂಡೋಗಲಿ ಏನಿಲ್ಲ. ನಮಗೆ ಕೊಟ್ಟ ಅವಕಾಶವನ್ನು ನಾವು ಸಂಪೂರ್ಣವಾಗಿ ಪಡ್ಕೊಂಡು ಹೋಗ್ತೇವೆ ಅಷ್ಟೇ. ಮೊದಲ ಸ್ಕಿಟ್ ಡೈಲಾಗ್ ಏನಾದರೂ ಹೇಳೋದಾದರೆ ಸರ್? ಮೀನು ಬೋಡಿ ಮೀನ್ ಮಂಗಳೂರು ಮೀನು ಕಲ್ಲೂರು ಬೂತಾಯಿ ಚೋಡಿ ನಂಗೆ ಬೂತಾಯಿ ಮುರುಮೀನು ಅಂಜಲ್ ಪಾಪ್ಲೇಟ್ ನಿರಂಜನಣ್ಣ ಮೀನು ಬೇಕಾ, ನೀವು ಅಂಜಲ್ ತಗೊಳ್ಳಿ, ಒಳ್ಳೇದೈತೆ, ಸೂಪರ್ ಐತಿ. ಅಂಜಲ್ ನೀವು ನೋಡಿದ್ದೀರಾ ಇಲ್ವಾ, ಅದು ನನ್ನಾಗೆ ತೆಲುವು ಐತಿ. ನೈಸ್ ಸರ್. ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಇನ್ನೇನು ಕಾಮಿಡಿ ಕಿಲಾಡಿಗಳು 3ನೇ ವಾರಕ್ಕೆ ಕಾಲಿಡ್ತಾ ಇದ್ದೀರಾ, ಏನು ಹೇಳ ಬಯಸ್ತೀರಾ? ಎಲ್ಲ ವೀಕ್ಷಕರಿಗೆ ನನ್ನ ಬಯಸುವುದೆಂದರೆ, ನೀವು ಕಾಮಿಡಿ ಕಿಲಾಡಿ ನೋಡ್ತಾ ಇರಲಿ, ಎಲ್ಲರಿಗೆ ಸಪೋರ್ಟ್ ಮಾಡಿ, ನನಗೆ ಅಂತೆಲ್ಲ ಎಲ್ಲರಿಗೆ ಸಪೋರ್ಟ್ ಮಾಡಿ, ನಮ್ಮ ಆರ್ಟಿಸ್ಟಲ್ಲಿ ಎಲ್ಲರಿಗೆ ಸಪೋರ್ಟ್ ಮಾಡಿ. ಜಿ ಕನ್ನಡದವರು ನಮ್ಮ ಈ ಒಂದು ವೇದಿಕೆ ಕೊಟ್ಟರು, ಅದಕ್ಕೆ ಕೂಡ ನಮ್ಮ ಧನ್ಯವಾದ. ನೀವು ಕೂಡ ನಮಗೆ ಶುಭ ಹಾರೈಸಿ ಎಂದು. ಜೈ ಕನ್ನಡಾಂಬೆ, ಜೈ ತುಳುನಾಡು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲೇ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂದೀಪ್ ಮಂಗಳೂರು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ, ನಾನು ಐಶ್ವರ್ಯಗೌಡ. ಕಾಮಿಡಿ ಕಿಲಾಡಿ ಸೀಸನ್ 5 ಶುರುವಾಗಿ ಇನ್ನೇನು 3ನೇ ವಾರಕ್ಕೆ ಕಾಲಿಡ್ತಾ ಇರುವಂಥದ್ದು. ಅದರಲ್ಲಿ ಒಂದಷ್ಟು ಜನ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ತಾ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಆ ಪ್ರತಿಭೆಗಳಲ್ಲಿ ಒಬ್ಬರಾದಂತಹ ಸಂಕೇತ ಅವ್ರು ನಮ್ಮ ಜೊತೆ, ಅವ್ರನ್ನೇ ಮಾತಾಡ್ಸ್ತೀನಿ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೂಲತಃ ರಂಗಭೂಮಿ ಕಲಾವಿದರು, ಕಾಮಿಡಿ ಕಿಲಾಡಿಗಳು ಯಾಕೆ ಚೂಸ್ ಮಾಡ್ಕೊಂಡ್ರಿ ಅನ್ನುವಂಥದ್ದು? ನಮ್ಮ ತಂದೆ ತಾಯಿ ಒಂದು ಕನಸಿತ್ತು, ಅಂದರೆ ಕಾಮಿಡಿ ಕಿಲಾಡಿಗಳಿಗೇ ಸೆಲೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟಲ್ಲ, ಆಗಿನ್ನೂ ಕಾಮಿಡಿ ಕಿಲಾಡಿಗಳು ಇನ್ನೂ ಬಂದಿರಲಿಲ್ಲ. ಅವ್ರಿಗೇನು ಅಂತಂದರೆ, ನನ್ನ ಮಗ ಟ್ಯಾಲೆಂಟ್ ಇದ್ದಾನೆ, ಸೊ ಸಂಗೀತದಲ್ಲಾಗಿರ್ಬೋದು, ಪಾತ್ರಗಳನ್ನು ಮಾಡೋದಾಗಿರ್ಬೋದು, ಹಾಗೆ ಹಾಡು ಹಾಡೋದ್ರೊಳಗೆ ಆಗಿರ್ಬೋದು, ಸೊ ಎಲ್ಲ ಕೂಡ ಮಲ್ಟಿ ಟ್ಯಾಲೆಂಟೆಡ್ ಇದ್ದಾನೆ. ಅವ್ರಿಗೆ ಒಂದು ಏನು ಕನಸಿತ್ತು ಅಂತಂದರೆ, ನಾವಂತೂ ಇದಕ್ಕೆ ಬಂದಿದ್ದೀವಿ, ನೀವು ಇದಕ್ಕೆ ಬರಬಾರ್ದು, ನೀವು ಏನಾದರೂ ಒಂದು ಸಾಧನೆ ಮಾಡಿರಿ. ನೀವು ಎಜುಕೇಷನಲ್ಲಿ ಸಾಧನೆ ಮಾಡೋದಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಓಕೆ, ಪರವಾಗಿಲ್ಲ. ಈಗಿಂದು ಸೋಷಿಯಲ್ ನೆಟ್ವರ್ಕ್ ಭಾಳ ಚೆನ್ನಾಗಿ ಬೆಳೆದಿದೆ, ಟೆಲಿವಿಷನ್ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು. ಸೊ ಅದರೊಳಗಡೆ ನಿಮ್ದು ಏನಾದರೂ ಒಂದು ಛಾಪನ್ನು ಮೂಡಿಸ್ರಿ. ಈ ರೀತಿ ಅವ್ರದ್ದೊಂದು ಕನಸಿತ್ತು, ಇಲ್ಲ ನಮ್ಮ ಮಗ ಒಂದು ಎತ್ತರಕ್ಕೆ ಬೆಳಿಬೇಕು ಆ ರೀತಿಯಾಗಿ ಅಂತೇಳಿ. ಸೊ ನಮಗೊಂದು ಏನು ದುಃಖ ಇರೋದು ಅಂತಂದರೆ, ನಾವೀಗ ಈ ರೀತಿಯ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಸೆಲೆಕ್ಷನ್ ಆದ್ವಿ, ಎಲ್ಲರಿಗೂ ಕೂಡ ಕಾಮಿಡಿ ಮೂಲಕ ನಾವು ರಂಜಿಸ್ತಾ ಇದ್ದೀವಿ. ಆದರೆ ಈಗ ಅವ್ರು ನೋಡೋಕ್ಕಿಲ್ವಲ್ಲ ಅಂತೇಳ್ಬಿಟ್ಟು ಅದೊಂದು ದುಃಖ ಅಷ್ಟೇ ನಮ್ಮಲ್ಲಿರೋದು. ಬಟ್ ಆದರೂ ಕೂಡ ಅವ್ರು ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಜೊತೆಲೇ ಇದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷ ಹೊಂದಿದೆ. ಸೊ ವೃತ್ತಿ ರಂಗಭೂಮಿ ಮೂಲತಃ ನಾನು ಮಂಗಳೂರಿನವನಾಗಿರೋದ್ರಿಂದ ಅಲ್ಲಿ ಇರುವಂಥ ಕೆಲವೊಂದು ಈ ಡ್ರಾಮಾ ಟ್ರೂಪ್ಗಳು ಏನಿರುತ್ತಲ್ಲ ಅದರಲ್ಲೂ ಕೂಡ ನಾನು ಸೇವೆ ಸಲ್ಲಿಸಿದ್ದೀನಿ. ಹಾಗೆ ಅಲ್ಲಿ ಒಂದು ಕಂಪ್ನಿ ಇತ್ತು, ನಂದಿಕೇಶ್ವರ ನಾಟ್ಯ ಸಂಘ ಮಂಗಳೂರು ಅಂತೇಳಿ. ಸೊ ಆ ಕಂಪ್ನಿಯಲ್ಲೂ ಕೂಡ ನಾವು ಸೇವೆ ಸಲ್ಲಿಸಿದ್ದೀವಿ. ಅದಾಗಿರ್ಬೇಕಾದ್ರೆ ನಮ್ಮದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ತಂದೆ ತಾಯಿ ಆಗಿರ್ಬೋದು, ನಮ್ಮ ತೊಟ್ಲನ್ನು ವೃತ್ತಿ ರಂಗಭೂಮಿಯಲ್ಲೇ ಕಟ್ಟಿದ್ದಾರೆ. ಸೊ ಈ ರೀತಿ ಇರಬೇಕಾದ್ರೆ ಅವರು ಕೂಡ ಕಲಾವಿದರೇ ಇದ್ದರು. ಸೊ ಅಲ್ಲಿಂದ ಬರ್ತಾ ನಾಟಕ ಕಂಪ್ನಿಗಳು ಸ್ವಲ್ಪ ಕಡಿಮೆ ಆಗ್ತಾ ಆಯಿತು. ಜನ್ರೇಷನ್ ಚೇಂಜ್ ಆಗಿ ಬರ್ತಾ ನಾಟಕ ಕಂಪ್ನಿಗಳೆಲ್ಲ ಕಡಿಮೆ ಆಗ್ತಾ ಬಂತು. ಅದು ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡಿದ್ವಿ, ಇಲ್ಲ ಮತ್ತೇನಾದರೂ ಒಂದು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾಗ, ಅಲ್ಲಿಂದ ನಾನು ಈ ಉತ್ತರ ಕರ್ನಾಟಕಕ್ಕೆ ಮೊದಲ ಬಾರಿಗೆ ನಾನು ಬಂದೆ.
ಉತ್ತರ ಕರ್ನಾಟಕಕ್ಕೆ ಬಂದಾದಮೇಲೆ ಅಲ್ಲಿ ಮಹಾಲಿಂಗಪುರ ಅನ್ನೋ ಒಂದು ಕ್ಯಾಂಪ್ನಲ್ಲಿ ನಾನು ಫಸ್ಟ್ ಬಂದೆ. ಅವಾಗ ಬಂದಾಗ ಮ್ಯೂಸಿಷಿಯನ್ ಆಗಿದ್ದೆ, ನಾನು ಸಿಂಗಿಂಗ್ ಮಾಡೋದು. ಸೊ ನಾನು ಇನ್ನೂ ಪಾರ್ಟ್ ಮಾಡ್ತಾ ಇರಲಿಲ್ಲ. ಬರ್ತಾ 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 ಯಾವ್ದಾದ್ರು ಒಬ್ಬ ಕಲಾವಿದ ಈ ರೀತಿಯಾಗಿ ಅವನದೇನೋ ಮನೆಯಲ್ಲಿ ಸಮಸ್ಯೆ ಇದೆ, ಹಿಂಗೆ ಹೋಗಿ ಆದ ತಕ್ಷಣ ಸೊ ನಮ್ಮಲ್ಲಿ ಆ ಟ್ಯಾಲೆಂಟ್ ಇರೋದ್ರಿಂದ ಅವ್ರು ಏನು ಮಾಡಿದ್ರು, ಸಂಕೇತ್ನ ಬಾ ನೀನು ಪಾರ್ಟ್ ಮಾಡು, ಒಬ್ಬ ಹಿಂಗೆ ಅವ್ರ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಅವ್ರು ಹೋಗ್ತಾ ಇದ್ದಾರೆ, ನೀನು ಬಂದು ಪಾರ್ಟ್ ಮಾಡು ಓಕೆ ಅಂತೇಳ್ಬಿಟ್ಟು ಅಲ್ಲಿಂದ ಸೀದಾ ಸ್ಟೇಜಿಗೆ ಜಂಪ್ ಆಗಿ ಅಲ್ಲಿ ಪಾತ್ರಗಳನ್ನೆಲ್ಲ ಮಾಡ್ತಾಯಿದ್ದೆ. ಪಾತ್ರ ಮಾಡ್ತಾ 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 ಮೊದಲಿಗೆ ಕಾಮಿಡಿಯಲ್ಲಿ ಪ್ರೊಫೆಷ್ನಲ್ ಆಗಿ ಕಾಮಿಡಿಯನ್ ಆಗಿದ್ದೆ ನಾನು. ಅದಾಗಿ ಬರ್ತಾ ಬರ್ತಾ ಆಮೇಲೆ ನೆಕ್ಸ್ಟು ವಿಲನ್ ಕ್ಯಾರೆಕ್ಟರ್ಗಳನ್ನು ಮಾಡೋದು, ಹೀರೋ ಕ್ಯಾರೆಕ್ಟರ್ಗಳನ್ನು ಮಾಡೋದು, ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡಿಕೊಂಡು ಸೊ ಲಾಸ್ಟಿಗೆ ಕಾಮಿಡಿ ಕಿಲಾಡಿಗಳು ಸೀಸನ್ 3, ಸೀಸನ್ 4, ಆಮೇಲೆ ಪ್ರೀಮಿಯರ್, ಇದಾದ ನಂತರ ನೆಕ್ಸ್ಟ್ ಸೀಸನ್ 5ಗೆ ಇಲ್ಲಿ ತನಕನೂ ನಾನು ಆಡಿಷನ್ ಕೊಡ್ತಾ ಬಂದೆ. ಅದಾದ ನಂತರ ಈ ಸರಿಗಮಪ ಆಗಿರ್ಬೋದು, ಅದಕ್ಕೂ ಕೂಡ ನಾನು ಆಡಿಷನ್ ಕೊಟ್ಟಿದ್ದೀನಿ. ಸೊ ಸೀಸನ್ 3ಯಲ್ಲಿ ಒಂದು ಆಡಿಷನ್ ಕೊಟ್ಟಾಗ ಅವಾಗ ಸೆಲೆಕ್ಷನ್ ಆಗಲಿಲ್ಲ. ಸೊ ಸೆಕೆಂಡ್ ಆಡಿಷನ್ ತನಕ ಬಂದು ಸೆಲೆಕ್ಷನ್ ಆಗಲಿಲ್ಲ. ಸೊ ಇಲ್ಲ, ನಾನೇನೋ ಒಂದು ಕಡಿಮೆ ಮಾಡ್ತಾಯಿದ್ದೀನಿ, ಇನ್ನೂ ಒಂಚೂರು ಅಭಿನಯಗಳು ಬೇಕು, ಆ ರೀತಿ ಅಂದ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಈಗ ಕಾಮಿಡಿ ಕಿಲಾಡಿಗಳು ಸೀಸನ್ 5ಗೆ ಸೆಲೆಕ್ಷನ್ ಆಗಿದ್ದೀನಿ. ಭಾಳ ಸಂತೋಷ ಆಯಿತು. ಒಂದು ತಂದೆ ತಾಯಿ ಕನಸಾಗಿರ್ಬೋದು. ತಂದೆ ತಾಯಿ ಕನಸು ಅನ್ನೋದಕ್ಕಿಂತನೂ ನಾವು ವೃತ್ತಿರಂಗಭೂಮಿಯಲ್ಲಿ ನಾವು ಅಭಿನಯವನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಅಭಿನಯವನ್ನು ನೋಡಿ ನಾಟಕ ಮುಗಿದ ನಂತರ ಹೊರಗಡೆ ಬಂದಾಗ ಎಲ್ಲ ಕಲಾಭಿಮಾನಿಗಳು ಕೇಳ್ತಾಯಿದ್ರು, ಸಂಕೇತ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ಯಾ, ನೀನು ನಿಜವಾಗ್ಲೂ ಇಲ್ಲಿರಬಾರ್ದಾಗಿತ್ತು, ನೀನು ಅಲ್ಲಿರಬೇಕಿತ್ತು. ನಂದು ಎಲ್ಲರೂ ಕೂಡ ಒಂದು ಹೇಳೋರು, ಇಲ್ಲ ನಿಮ್ಮಲ್ಲಿ ಜೂನಿಯರ್ ರಿಷಬ್ ಶೆಟ್ಟಿ, ನೀವು ಸೇಮ್ ಹಾಗೆ ಕಾಣ್ತೀರ, ನೀವು ಜೂನಿಯರ್ ರಿಷಬ್ ಶೆಟ್ಟಿನೇ ನೀವು ನಿಜವಾಗ್ಲೂ, ರಿಷಬ್ ಅವರು ನಿಜವಾದ ಒಂದು ಹೋಲಿಕೆ ನಿಮ್ಮಲ್ಲಿದೆ ಅಂತ. ಅಷ್ಟೊಂದು ಹೈಟ್ ಇಲ್ಲ, ಸ್ವಲ್ಪ ಗಿಡ್ಡಕ್ಕಿದ್ರು ಪರವಾಗಿಲ್ಲ, ಬಟ್ ಹೋಲಿಕೆ ಅದೇ ರೀತಿ ಇದೆ ಅಂಥೇಳಿ ಹೇಳ್ತಾಯಿದ್ರು. ನಾನು ಅಷ್ಟೊಂದಿನ ಅದನ್ನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಆಮೇಲೆ ಈ ಸೀಸನ್ 5ನಲ್ಲಿ ಯಾವಾಗ ನಾನು ಆಡಿಷನಲ್ಲಿ ಸೆಲೆಕ್ಷನ್ ಆದಾಗ ಜೀ ಕನ್ನಡದವರು ಇಲ್ಲ ನಿನ್ನನ್ನು ಈ ರೀತಿಯಾಗಿ ನಾವು ಎಂಟ್ರಿ ಕೊಟ್ಟು ಇದು ಮಾಡ್ತೀವಿ ಅಂತಂದು. ಸೊ ಅದು ಎಂಟ್ರಿ ಆದಾಗಲಿಂದ ಟೋಟಲಿ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲೆಲ್ಲ ಜೂನಿಯರ್ ರಿಷಬ್ ಶೆಟ್ಟಿ ಅಂತೇಳಿ ಹೇಳ್ತಾರೆ. ಭಾಳ ಸಂತೋಷ ಆಯಿತು. ಅಂತಂದರೆ ನನಗೂ ಕೂಡ ಅದು ಗೊತ್ತಿರಲಿಲ್ಲ ಈ ರೀತಿಯಾದಂಥ ಒಂದು ಕಲೆ ಇದೆ ಅಂತೇಳಿ. ಬಟ್ ಆ ರೀತಿಯಾಗಿ ಬೌನ್ಸರ್ಸ್ ಜೊತೆಲಿ ಎಂಟ್ರಿ ಕೊಟ್ಟೋದಾಗಿರ್ಬೋದು, ತಾರಾ ಮೇಡಮ್ ಅವರು, ಜಗ್ಗಣ್ಣವರು, ಭಟ್ರವರೆಲ್ಲ ಫಸ್ಟಿಗೆ ನಮ್ಮದು ಎಂಟ್ರಿ ಆಗೋದಕ್ಕಿಂತ ಮುಂಚಿತವಾಗಿ ರಿಷಬ್ ಶೆಟ್ಟಿ ಅವ್ರು ಗ್ಯಾರಂಟಿ ಬಂದೇ ಬಿಟ್ಟಿದ್ದಾರೆ ಅಂತೇಳಿ ತಿಳ್ಕೊಂಡಿದ್ರು. ನಾ ಎಂಟ್ರಿ ಕೊಟ್ಟಾದಮೇಲೆ ಮೈ ಗಾಡ್ ಏನಿದು ಸೇಮ್ ಟು ಸೇಮ್ ಕಾಣ್ತಾರಲ್ಲ ಅಂತೇಳಿ. ಸೊ ಭಾಳ ಸಂತೋಷ ಆಯಿತು. ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಒಂದು ಪ್ರೀತಿ ಅಭಿಮಾನವನ್ನು ತೋರಿದ್ರು. ತಂದೆ ತಾಯಿಗಳದ್ದೊಂದು ಬ್ಲೆಸ್ಸಸ್ಗಿಂತನೂ ಈ ನಮಗೆ ಕಲಾಭಿಮಾನಿಗಳೇ ದೇವರುಗಳು. ಅವ್ರು ಬಂದು ಒಂದು 120 ರೂಪಾಯಿ ಕೊಟ್ಟು ನಾಟಕ ನೋಡೋಕೆ ಕುಂತಾಗ ಆ 120 ರೂಪಾಯಿ ಏನು ಕೊಡ್ತಾರಲ್ಲ, ಅದೇ ಒಂದು ಅಲ್ಲಿರುವಂಥ 25 ಜನ ಕಲಾವಿದರ ಒಂದು ಹೊಟ್ಟೆ ತುಂಬಿಸೋದು ಅವರೇ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಂಪ್ನಿಗಳಿದ್ದು. ಮೊದಲು ನಾವು ಕೇಳೋದು ಯಾವಾಗ ಅಂತಂದರೆ ಫಸ್ಟ್ ಮೊದಲಿಗೆಲ್ಲ ನಮ್ಮ ತಂದೆ ತಾಯಿ ಇರಬೇಕಲ್ಲ 80ರಿಂದ 100 ಕಂಪ್ನಿಗಳಿತ್ತು ಅವಾಗ. ಈಗ ಬೆರಳೆಣಿಕೆಯಷ್ಟು ಕಂಪ್ನಿಗಳಾಗಿದೆ. ಅದಕ್ಕೆ ಈಗ ಒಂದು 15-20 ಕಂಪ್ನಿಗಳಿದೆ. ಅದರಲ್ಲಿ ಕೆಲವೊಂದು ನಡೀತಾ ಇದೆ, ಕೆಲವೊಂದು ನಡೀತಾ ಇಲ್ಲ. ಸೊ ಬರ್ತಾ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಉತ್ತರ ಕರ್ನಾಟಕದಲ್ಲಿ ನಾಟಕ ಕಂಪ್ನಿಗಳು ಉಳಿಯೋದಕ್ಕೆ ಕಾರಣವೇ ಉತ್ತರ ಕರ್ನಾಟಕದ ಕಲಾಭಿಮಾನಿಗಳು. ಸೊ ಆಲ್ ಓವರ್ ನೀವು ಕರ್ನಾಟಕ ಎಲ್ಲೇ ಹೋದರೂ ಕೂಡ ಜಾಸ್ತಿ ನಾಟಕ ಕಂಪ್ನಿಗಳು ಇಲ್ಲ. ಅವಾಗೆಲ್ಲ ಕಡೆ ಹೋಗ್ತಾ ಇತ್ತು ಕಂಪ್ನಿಗಳು. ಗುಬ್ಬಿ ವೀರಣ್ಣವ್ರದ್ದಾಗಿರ್ಬೋದು, ಆಮೇಲೆ ನಮ್ಮ ಸುಳ್ಳು ದೇಶಾರ ಕಂಪ್ನಿಯವರಾಗಿರ್ಬೋದು, ಚಿತ್ರಗಿ ಕಂಪ್ನಿಯವರಾಗಿರ್ಬೋದು, ಮಾಲತಿ ಸುಧೀರ್ ಅವ್ರ ಕಂಪ್ನಿ ಆಗಿ ಎಲ್ಲ ಕಡೆನೂ ಹೋಗ್ತಿದ್ರು. ಈಗ ಎಲ್ಲ ಕಡೆ ಹೋಗ್ತಾ ಇಲ್ಲ. ಬರ್ತಾ ಎಲ್ಲ ಕಂಪ್ನಿಗಳೆಲ್ಲ ಬಂದಾಗ ಶುರುವಾಯಿತು. ಅದಾಗಿ ಆದ ನಂತರ ನೆಕ್ಸ್ಟು ಉತ್ತರ ಕರ್ನಾಟಕದಲ್ಲಿ ಈಗ ಒಂದು 20 ಕಂಪ್ನಿಗಳು ಈಗ ನಡೀತಾ ಇದೆ. ಸೊ ಆ ಕಂಪ್ನಿಯಿಂದ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿಯ ಮಾಲೀಕರಾದಂಥ ಶ್ರೀ ಪಾಪು ಕಲ್ಲೂರವರು ಈ ರೀತಿ ಕಾಮಿಡಿ ಕಿಲಾಡಿಗಳು ಆಡಿಷನ್ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂದಾಗ ಒಂದು ಸಂತೋಷದಿಂದ ಕಳಿಸ್ಕೊಟ್ಟ, ಹೋಗ್ಬಾ ಅಂತೇಳಿ. ಸೊ ಕಾಮಿಡಿ ಕಿಲಾಡಿಗಳು ಸೆಲೆಕ್ಷನ್ ಆದಮೇಲೆ ಇಡೀ ನಮ್ಮ ತಂಡದವ್ರು ಏನಿದಾರೆ ಭಾಳ ಸಂತೋಷಪಟ್ಟರು. ಭಾಳ ಚೆನ್ನಾಗಾಯಿತು, ನೀನು ಸೆಲೆಕ್ಷನ್ ಆಗಿದ್ದು ಭಾಳ ಸಂತೋಷ ಆಯಿತು, ನೀನು ಹೋಗ್ಬಾ ಅಂತೇಳಿ ಕಳಿಸಿದ್ರು. ಸೊ ಬಂದೆ. ಇಲ್ಲಿ ಎಲ್ಲ ಅಲ್ಲಿರುವಂಥ ಕಲಾಭಿಮಾನಿಗಳನ್ನಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಎಲ್ಲ ಕಲಾಭಿಮಾನಿಗಳನ್ನು ನಗಿಸೋ ಒಂದು ಕರ್ತವ್ಯ ನನ್ನ ಮೇಲಿದೆ ಅಂತೇಳಿ ನಗಿಸ್ತಾ ಬರ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನನಗೆ ಒಳ್ಳೆ ಜೂನಿಯರ್ ರಿಷಬ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಹೆಸರು ಕೊಡೋದ್ರೊಂದಿಗೆ ನನಗೆ ಎಲ್ಲರೂ ಕೂಡ ಪ್ರೀತಿಯನ್ನು ತೋರಿಸಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ ಸರ್. ಅದಕ್ಕಿಂತ ಏನು ಹೇಳಿ, ಆ್ಯಕ್ಚುಲಿ ಏನು ಗೊತ್ತಾ, ಒಬ್ಬರು ಒಂದಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ. ನೀವು ಒಂಥರ ಟಿಫನ್ ಬಾಕ್ಸ್ ಥರ ಎಲ್ಲದನ್ನೂ ಮಿಕ್ಸ್ ಮಾಡಿದರೆ ಹೆಂಗೆ ಅಂತ. ಇಲ್ಲ ಅಂದರೆ ಫಸ್ಟಿಗೆ ಆಡಿಷನ್ ಕೊಡೋದಕ್ಕೆ ಬಂದಾಗ ನಿನ್ನಲ್ಲಿ ಏನೇನು ಕ್ವಾಲಿಟಿ ಇದೆ ನಮ್ಗೆ ತೋರಿಸು ಅಂತ ಹೇಳ್ಬಿಟ್ಟು. ಸೊ ಆ ಟೈಮ್ನಲ್ಲಿ ನಾನು ವಿಲನ್ನಾಗಿ ಪಾತ್ರವನ್ನು ಮಾಡಿದೆ. ಅದಾದ ನಂತರ ಒಂದು ಹೆಣ್ಣುಮಗಳ ಪಾತ್ರವನ್ನು ಮಾಡುವಂತಂದರೆ ಹೆಣ್ಣುಮಗಳ ಪಾತ್ರವನ್ನು ಮಾಡಿದೆ. ಅದಾದ ನಂತರ ಒಂದು ಮಂಗಳಮುಖಿಯ ಪಾತ್ರವನ್ನು ಮಾಡುವಂತೇಳಿ ಫಸ್ಟ್ ಆಫ್ ಆಲ್ ನಾನು ಪ್ರೊಫೆಷ್ನಲ್ ಕಾಮಿಡಿಯಾಗಿ ನಾನು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಮಂಗಳಮುಖಿಯ ಕ್ಯಾರೆಕ್ಟ್ರಿಂದ ನಾನು ಒಂದು ಸ್ವಲ್ಪ ಬೆಳಕಿ ಬಂದಿದ್ದು. ಅದಾದ ನಂತರ ನೆಕ್ಸ್ಟ್ ವಿಲನ್ ಮಾಡಿದೆ, ಇದನ್ನು ಮಾಡಿದೆ. ಅದನ್ನೆಲ್ಲ ಒಂದು ಈಗ ನೀವೇನು ಹೇಳಿದ್ರಲ್ಲ ಟಿಫನ್ ಬಾಕ್ಸ್ನಲ್ಲಿ ಆ ರೀತಿಯಾದಂಥ ಒಂದು ಎಲ್ಲ ಕಂಟೆಂಟ್ಗಳನ್ನು ನಾನು ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಇಷ್ಟ ಆಯ್ತು ಅದನ್ನು.
ಸೊ ವೃತ್ತಿರಂಗ ಭೂಮಿಯಿಂದ ಬಂದಂಥ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಒಂದು ಕಲೆಯನ್ನು ತೋರಿಸ್ತಾ ಇದ್ದಾನೆ, ಇಲ್ಲ ಅವನನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತೇಳಿ ಸೆಲೆಕ್ಷನ್ ಮಾಡಿಕೊಂಡ್ರು. ಬಟ್ ಇಲ್ಲಿಗೆ ಬಂದ ಮೇಲೆ ವೃತ್ತಿರಂಗ ಭೂಮಿಯಲ್ಲಿ ಇನ್ನೂ ಕೂಡ ನಾನು ಕಲಿಯೋದನ್ನು ನನಗಿದು ಕಲಿಸ್ಕೊಡ್ತಾ ಇದೆ. ಇನ್ನೂ ನೀನಲ್ಲಿ ಏನು ಕೂಡ ಕಲ್ತಿಲ್ಲ, ಇನ್ನೂ ಕಲಿಯೋದನ್ನು ಇಲ್ಲಿ ನಾವು ಅದನ್ನೆಲ್ಲ ಬಂದು ಮೆಂಟರ್ಗಳೆಲ್ಲ ಬಂದು ನಮಗೆ ಹೇಳ್ಕೊಟ್ಟಾಗ, ಸೊ ನವೀನ್ ಸರ್ ಆಗಿರ್ಬೋದು, ನಮ್ಮ ಗಣಪ ಸರ್ ಅವರಾಗಿರ್ಬೋದು, ಆಮೇಲೆ ಮಂಜು ಸರ್ ಆಗಿರ್ಬೋದು, ಭಾಳ ವಿಜಯ್ ಶೆಟ್ಟಿ ಸರ್ ಅವರಾಗ್ಬೋದು, ಶರಣಯ್ಯ ಸರ್ ಅವರೆಲ್ಲರೂ ಕೂಡ ಇಲ್ಲ ಇನ್ನೂ ಕೂಡ ಕಲಿಯೋದಿದೆ. ನಾವು ವೇದಿಕೆ ಮೇಲೆ ಬಂದ ಆ ವೇದಿಕೆನೇ ಬೇರೆ, ಈ ವೇದಿಕೆನೇ ಬೇರೆ ಇರುತ್ತೆ. ಈ ವೇದಿಕೆ ಮೇಲೆ ಬಂದಾಗ ಇನ್ನೂ ಕೂಡ ಕಲಿಯೋದಿದೆ. ನೀವು ಹೇಳ್ಕೊಡ್ತಾಯಿದ್ರು. ಆಡಿಷನ್ ನಡೆಯೋ ಟೈಮ್ನಲ್ಲಿ ನನ್ನದೇ ಆದಂಥ ಒಂದು ಕೆಲವೊಂದು ಟ್ಯಾಲೆಂಟ್ಗಳನ್ನು ಅವ್ರ ಹತ್ರ ತೋರಿಸ್ತೇವ್ರು. ಭಾಳ ಇಷ್ಟ ಆಯಿತು, ಇಲ್ಲ ಮಲ್ಟಿ ಟ್ಯಾಲೆಂಟೆಡ್ ಇದೆಯಾ ಹಾಕೊಳ್ಳೋಣ ಆಯಿತು ಅಂತೇಳಿ ಸೆಲೆಕ್ಷನ್ ಮಾಡಿಕೊಂಡ್ರು ನನಗೆ. ಎಷ್ಟೋ ಜನ ನಟರಾಗಿರ್ಬೋದು, ಎಷ್ಟೋ ಜನ ರಂಗಭೂಮಿ ಕಲಾವಿದರಾಗಿರ್ಬೋದು, ಅವರಿಗೆಲ್ಲ ದಾರಿ ಮಾಡಿಕೊಟ್ಟಿರೋದು ಜೀ ಕನ್ನಡ ಕಾಮಿಡಿ ಕಿಲಾಡಿ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ನಿಜ, ಅದು ಮಾತ್ರ. ಯಾಕಂತಂದರೆ ಕಾಮಿಡಿ ಕಿಲಾಡಿಗಳು ಅದೇ ರೀತಿಯಾಗಿ ಕಾಮಿಡಿ ಕಿಲಾಡಿಗಳು ಸೀಸನ್ 1ರಿಂದ ಸೀಸನ್ ಈ 5 ತನಕನೂ ಕೂಡ ಸಾಕಷ್ಟು ಜನ ಕಲಾವಿದರು ಇದರೊಳಗಡೆ ಬಂದಿದ್ದಾರೆ. ಅವರ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ, ಟ್ಯಾಲೆಂಟನ್ನು ತೋರಿಸಿದ್ದಾರೆ. ಅದೆಲ್ಲ ಆದ ನಂತರ ಅವರು ಇಲ್ಲಿಂದ ಏನು ಹೋಗಿದ್ದಾರೆ, ಅವರು ಒಳ್ಳೊಳ್ಳೆ ನೆಲೆಗಳನ್ನು ಕಂಡುಕೊಂಡಿದ್ದಾರೆ. ಅವರು ಎಲ್ಲರೂ ಕೂಡ ಕಂಡುಕೊಂಡಿದ್ದಾರೆ. ಈ ಪ್ಲ್ಯಾಟ್ಫಾರ್ಮ್ ಯಾವ ರೀತಿ ಇದೆ ಅಂತೇಳಿ, ಈ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಜೀ ಕನ್ನಡ ವಾಹಿನಿಯ ಎಲ್ಲ ಪ್ಲ್ಯಾಟ್ಫಾರ್ಮ್ ಕೂಡ ಬಂದಂಥ ಕಂಟೆಸ್ಟೆಂಟ್ಗಳಿಗೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಅವರು ಪರಿಚಯ ಮಾಡಿಕೊಟ್ರು ಕರ್ನಾಟಕದ ಜನತೆಗೆ. ಹಾಗಾಗಿ ಕೆಲವೊಬ್ಬರು ಬಡತನದಲ್ಲಿದ್ದವರಿದ್ದಾರೆ, ಭಾರಿ ಕೆಲವೊಂದು ಕೀಳು ಮಟ್ಟದಲ್ಲಿರುವಂಥ ಬಡತನದಲ್ಲಿ ಕೂಡ ಇದ್ದಂಥವರು ಈಗ ಒಂದೊಂದು ಒಳ್ಳೊಳ್ಳೆ ಲೆವೆಲಿಗೆ ಬೆಳೆದಿದ್ದಾರೆ. ಈಗ ನಮ್ಮ ಮಿಸ್ಸಸ್ ಅವರಾಗಿರ್ಬೋದು, ನಮ್ಮ ಇಲ್ಲಿ ಕಳಿಸ್ಕೊಡ್ಬೇಕಾದ್ರೂ ಕೂಡ ನಂದು ಊರಿನಲ್ಲೆಲ್ಲ ಸ್ವಲ್ಪ EMI ಎಲ್ಲ ಇದೆ. ನಮ್ಮದು ಅದ್ರ EMI ಇದೆ, EMI ಮಕ್ಕಳು ಸ್ಕೂಲ್ ಫೀಸು ಅದು ಇದು ಎಲ್ಲ ಕೂಡ ಇದೆ. ಸೊ ಅದನ್ನು ಈಗ ನಮ್ಮ ಮಿಸ್ಸಸ್ ಅವರೇ ನಿಂತ್ಕೊಂಡು ನೋಡ್ಕೊಳ್ತಾರೆ. ಅವ್ರು ಹೇಳೋದು ಒಂದೇ, ನೀನಲ್ಲಿ ಹೋಗು, ನೀ ಗೆಲ್ತೀಯ ಬಿಡ್ತೀಯ ಗೊತ್ತಿಲ್ಲ, ನಮ್ಗೆ ಕಪ್ಪು ಬೇಡ, ಚೆಕ್ಕು ಬೇಡ, ಏನು ಬೇಡ, ನೀನಲ್ಲಿ ಹೋಗಿ ನೀನು ಆಡಿಷನಲ್ಲಿ ಸೆಲೆಕ್ಷನ್ ಆಗು, ನೀನು ಕಪ್ಪು ಗೆದ್ದಷ್ಟೇ ನನಗೆ ಸಂತೋಷ ಇದೆ, ನೀ ಗೆದ್ದಿದೀಯ, ಅಲ್ಲೇ ಗೆದ್ದು ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು. ಅದರಲ್ಲಂತೂ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ನಾನಿಲ್ಲಿಗೆ ಬಂದಿರೋದು ಸೆಲೆಕ್ಷನ್ ಆಗಿರೋದು ನನಗೆ ಎಷ್ಟು ಇಷ್ಟ ಆಗಿದೆಯೋ, ಅವರು ಕೊಡುವಂಥ ಕಪ್ಪಾಗಿರ್ಬೋದು, ಚೆಕ್ಕಾಗಿರ್ಬೋದು, ಅದು ಸೆಕೆಂಡ್ರಿ. ಅದು ನಾವು ನನಗಿಂತಲೂ ಒಳ್ಳೊಳ್ಳೆ ಕಲಾವಿದರು ಕೂಡ ಇದ್ದಾರೆ, ಅಂದರೆ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಕೂಡ ಇರೋದು. ಅದರಲ್ಲಿ ನಾನೊಬ್ಬ ಚಿಕ್ಕವನಷ್ಟೇ, ನಾನು ಅದನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಚಿಕ್ಕವನಷ್ಟೇ, ನಾನೇ ದೊಡ್ಡವನು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ. ಬಟ್ ಆದರೆ ನಮಗೆ ಅವರೇನೋ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರಲ್ಲ, ನಾನು ಯಾವಾಗ ಬಂದು ಇದರಲ್ಲಿ ನಾನು ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ, ಆವಾಗಲೇ ನಾನು ಅಂದ್ಕೊಂಡೆ ನಾನು ಗೆದ್ದೆ, ಆಯಿತು ನಾನು ಗೆದ್ದೆ, ಸಾಕು ನನಗೆ ಅದು ಬಿಟ್ಟು ಮತ್ತೇನಿಲ್ಲ. ಎಲ್ಲ ಕಂಟೆಸ್ಟ್ಗಳ ಜೊತೆಯಲ್ಲಿ ಸೇರಿಕೊಂಡು ನಾನು ಕೂಡ ಅವ್ರ ಜೊತೆಯಲ್ಲಿ ಮಗು ಥರ ವರ್ತಿಸ್ತಾ ಎಲ್ಲ ಕಾಮಿಡಿಗಳನ್ನೆಲ್ಲ ಮಾಡ್ತಾ ಒಂದು ಬಾಂಡಿಂಗ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡ್ವಿ. ಸೊ ಈ ಒಂದು ಜೀ ಕನ್ನಡದ ಈ ಒಂದು ಕಾಮಿಡಿ ಕಿಲಾಡಿಗಳು ಪ್ಲ್ಯಾಟ್ಫಾರ್ಮ್ ಏನಿದೆಯಲ್ಲ, ಈ ಪ್ಲ್ಯಾಟ್ಫಾರ್ಮು ಟೋಟಲಿ ಮುಂದಿನ ಪೀಳಿಗೆವರೆಗೂ ಇದು ಹೀಗೆ ನಡ್ಕೊತ ಹೋಗಬೇಕು. ನಮ್ಮಂಥ ಕಲಾವಿದರುಗಳಿಗೆ ಇದು ಒಂದು ಉನ್ನತ ಮಟ್ಟದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಎಲ್ಲ ನನಗಿಂತನೂ ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಕರ್ಕೊಂಡು ಅವ್ರಿಗೆಲ್ಲರಿಗೂ ಕೂಡ ಇದನ್ನು ಕರ್ನಾಟಕದಾದ್ಯಂತ ಎಲ್ಲರಿಗೂ ಕೂಡ ತೋರ್ಪಡಿಸೋದ್ರೊಂದಿಗೆ ಅವ್ರನ್ನ ಒಂದು ಈ ಜಗತ್ತಿಗೊಂದು ಉನ್ನತ ವ್ಯಕ್ತಿಯನ್ನಾಗಿ ಮಾಡುವ ಒಂದು ಪ್ಲ್ಯಾಟ್ಫಾರ್ಮ್ ಜೀ ಕನ್ನಡ ವಾಹಿನಿ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಅದೇ ನೀವಾಗಲೇ ಹೇಳ್ದಂಗೆ ಒಬ್ಬ ಸಕ್ಸಸ್ಫುಲ್ ಮೆನ್ ಹಿಂದೆ ವುಮೆನ್ ಯಾವಾಗಲೂ ಇದ್ದೇ ಇರ್ತಾರೆ. ಸೊ ನಿಮಗೂ ಕೂಡ ಅದೇ ರೀತಿ ನೀನೇನೇ ಮಾಡು ನಾನಿದ್ದೀನಿ ನಿನ್ನ ಹಿಂದೆ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ಮಾತಿದ್ರೆ ಸಾಕು ಮುಂದೆ ನಡೆಯಕ್ಕೆ. ಹೌದೌದು, ಅದು ಮಾತ್ರ ನಿಜ. ಇದಕ್ಕೊಂದು ಉದಾಹರಣೆ ಏನು ಅಂತಂದರೆ, ಈಗ ನಾನು ಇಲ್ಲಿಗೆ ಬರೋದಕ್ಕೆ ನನ್ನ ಮಿಸ್ಸಸ್ಸೇ ಕಾರಣ. ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ನಾನು ಸೀರಿಯಲ್ಸ್ಗಳನ್ನು ಮಾಡ್ತಾಯಿದ್ದೆ. ಸಿಂಧೂರ, ಕಲ್ಯಾಣಿ, ಬೆಂಕಿಯಲ್ಲಿ ಅರಳಿದ ಹೂ, ಸೀತೆ, ಈ ಎಲ್ಲ ಧಾರಾವಾಹಿಗಳನ್ನು ನಾನು ಮಾಡ್ತಾಯಿದ್ದೆ. ಅಂದರೆ 2009, 10, 11ರಲ್ಲಿ ಮಾಡ್ತಾಯಿದ್ದೆ. ಇದಾಗಿ ಆದ ನಂತರ ಮದುವೆ ಆಗೋ ಟೈಮ್ನಲ್ಲಿ ನಾನು ಇದನ್ನೆಲ್ಲ ಬಿಡಬೇಕಾಗಿ ಬಂತು. ಇಲ್ಲ ಯಾಕಂತಂದರೆ ನಮ್ಮ ಮಿಸ್ಸಸ್ ಅವರು ಇಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ನನಗೆ ಒತ್ತಾಯ ಮಾಡ್ತಾಯಿದ್ದಾರೆ ಮನೆಯಲ್ಲಿಂದ. ಸೊ ನಾನು ಮದುವೆ ಆಗಿ ಆದ ನಂತರ ನಾನು ಎಲ್ಲರಿಗೂ ಕೂಡ ಹೇಳಿದೆ, ಓಕೆ ನಾನು ಮದುವೆ ಆಗ್ತಾಯಿದ್ದೀನಿ, ಬಟ್ ಆದರೆ ಒಂದು ಟೈಮ್ನಲ್ಲಿ ನನಗೆ ಆಪರ್ಚುನಿಟಿ ಬಂದಾಗ ನಾನು ಹೋಗ್ತೀನಿ, ಯಾರೂ ಕೂಡ ನನ್ನನ್ನು ತಡಿಬಾರ್ದು. ಸೊ ಆವಾಗ ನಮ್ಮ ಮಿಸ್ಸಸ್ ಅವರು ನನ್ನ ಬೆನ್ನೆಲುಬಾಗಿದ್ದು, ಇಲ್ಲ ನೀನು ಏನಾದರೂ ಮಾಡು, ನೀನು ಮಾಡಲೇಬೇಕು, ಇದೇ ರೀತಿಯಾಗಿ ಕೂತ್ಕೊಳ್ಬೇಡ, ಬರೀ ಡ್ರಾಮಾ ಕಂಪ್ನಿ ಓಕೆ, ಬಟ್ ಆದರೆ ನಿಂದು ಒಂದು ಅಚೀವ್ಮೆಂಟ್ ಇದೆ, ಅದನ್ನು ನೀನು ಸಾಧಿಸು ಅಂತೇಳ್ಬಿಟ್ಟು ಅವ್ರು ಅಂದರು.
ಸೊ ಅವಳು ಅನ್ನೋದಕ್ಕಿಂತ ಮುಂಚಿತವಾಗಿ ಇಡೀ ನಮ್ಮ ಕಲಾಭಿಮಾನಿಗಳೇನಿದ್ದಾರಲ್ಲ, ನಾವು ಎಲ್ಲೇ ನಾಟಕ ಕಂಪ್ನಿ ಆಡೋಕ್ಕೆ ಹೋಗ್ಬೇಕಾದ್ರೂ ಬಂದ 120 ರೂಪಾಯಿ ಕೊಟ್ಟು ಬಂದಂಥ ಕಲಾಭಿಮಾನಿಗಳು ನಮ್ಮ ಒಂದು ಪಾತ್ರವನ್ನು ಮೆಚ್ಚಿ ಹೊರಗಡೆ ಬಂದು ಅವ್ರು ಹೇಳೋದು ಒಂದಿಷ್ಟೇ, ನೀನು ಇಲ್ಲಿಗಷ್ಟೇ ಸೀಮಿತವಾಗಿರಬಾರ್ದು, ನೀನು ಅಲ್ಲಿಗೂ ಕೂಡ ಹೋಗಬೇಕು, ನೀನು ಟಿ ವಿಯಲ್ಲೂ ಕಾಣಿಸ್ಕೊಳ್ಬೇಕು, ಫಿಲಮ್ನಲ್ಲೂ ಕೂಡ ಕಾಣಿಸ್ಕೊಳ್ಬೇಕು, ಆ ರೀತಿ ಆದಂಥದ್ದು ಏನಾದರೂ ಇದು ಮಾಡು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರೆಲ್ಲರ ಆಶೀರ್ವಾದದಿಂದಲೇ ನಾನು ಇಲ್ಲಿ ಬಂದಿರೋದು ಅಂತೇಳಿ ಹೇಳ್ಕೊಳ್ತೀನಿ. ಅದು ಅಲ್ಲದೆ ಆ್ಯಕ್ಚುಲಿ ನನಗೆ ತಾಯಿ ಇಲ್ಲ. ಸೊ ನನಗೆ ತಾಯಿ ಇಲ್ಲ ಅನ್ನೋ ಒಂದು ಕೊರತೆಯನ್ನು ನಮ್ಮ ಯಾರವರು ತಾರಮ್ಮ ಇದ್ದಾರಲ್ಲ, ಫಸ್ಟ್ ಆಡಿಷನ್ ಮೆಗಾ ಆಡಿಷನ್ನಲ್ಲಿ ನಾನು ಯಾವಾಗ ಬಂದೆ ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಇದು ಮಾಡಿದೆ, ಅವರೆಲ್ಲ ಕೇಳಿ ಅವಾಗ ಅವರು ಎದ್ದು ಬಂದು ನಾನಿದ್ದೀನಿ, ಹೆದರಬೇಡ, ನಾನಿದ್ದೀನಿ, ಜೊತೆಯಲ್ಲೇ ಇದ್ದೀನಿ, ನಾನು ಯಾವಾಗಲೂ ನಿನ್ನ ತಾಯಿನೇ ಅಂತೇಳಿ ತಿಳ್ಕೊ ಅಂತೇಳಿ ನನಗೊಂದು ತಾಯಿಯ ಒಂದು ರೂಪವನ್ನು ಕೊಟ್ಟಂತ ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೂನಿಯರ್ ರಿಷಬ್ ಶೆಟ್ಟಿ ಅಂತಾನೆ ಬಿರುದು ಬಂದಿದೆ, ಅದಕ್ಕೆ ಅಂತಾನೆ ಏನಾದರೂ ಪ್ರಿಪೇರ್ ಆಗಿದ್ರ ಜುಟ್ಟು ಗಿಟ್ಟು ಎಲ್ಲ ಬಿಟ್ಟು? ಫಸ್ಟಿಗೆ ಆ್ಯಕ್ಚುಲಿ ನಾನು ಏನೂ ಕೂಡ ಪ್ರಿಪೇರ್ ಆಗಿರಲಿಲ್ಲ. ನಾನು ಬಂದಿದ್ದು ಸಂಕೇತ್ ಮಂಗಳೂರು ಅಂತಲೇ ನಾನು ಆಡಿಷನ್ ಕೊಟ್ಟಿದ್ದು. ಫಸ್ಟ್ ಆಡಿಷನ್, ಸೆಕೆಂಡ್ ಆಡಿಷನ್ ಹಾಗೆ ಕೊಟ್ಟಿದ್ದು. ಥರ್ಡ್ ಆಡಿಷನ್ಗೆ ಇಲ್ಲ ಏನಾದರೂ ಒಂದು ಚೇಂಜ್ ಮಾಡಬೇಕಲ್ಲ, ಬೇಡ ಡ್ರಾಮಾದೇನಾದರೂ ಬೇಡ. ಸೊ ಎಲ್ಲ ಕಲಾಭಿಮಾನಿಗಳು ಜೂನಿಯರ್ ರಿಷಬ್ ಶೆಟ್ಟಿ ಅಂತೇಳಿ ಹೇಳ್ತಾಯಿದ್ರು. ಸೊ ನೋಡೋಣ ಅದರದ್ದೇ ಒಂದು ಏನಾದರೂ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಬಂದು ಫಸ್ಟಿಗೆ ಎಂಟ್ರಿ ಕೊಟ್ಟು ಕೂಡಲೇ ಎಲ್ಲ ಇದನ್ನು ಮಾಡಿ, ನಮ್ಮ ನೋಡಲಿಕ್ಕೆ ನೀವು ಬರ್ಬೋದು, ನಿಮ್ಮ ನೋಡಲಿಕ್ಕೆ ನಾವು ಬರಬಾರ್ದಾ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಒಂದು ಇದನ್ನು ಮಾಡಿದೆ. ಸೊ ಅಲ್ಲಿ ಅವರು ಜೀ ಕನ್ನಡದವ್ರು ಅವಾಗಲ್ಲ ಅವರು ಪ್ರಿಂಟ್ ಮಾಡ್ಕೊಂಬಿಟ್ರೆ ಆಗಲೇ ಇಲ್ಲ ಇವನು ಜೂನಿಯರ್ ರಿಷಬ್ ಶೆಟ್ಟಿಯಾಗೆ ಕೊಡಬೇಕು ಅಂತೇಳಿ. ಆ್ಯಕ್ಚುಲಿ ನನಗೆ ಆ ರೀತಿ ಆಸೆ ಇತ್ತು, ನಾನು ಆ್ಯಕ್ಚುಲಿ ಕೊಟ್ಟಿದ್ದೆ, ನಾನು ಅದೇ ರೀತಿಯಾಗಿ ಕೊಟ್ಟಿದ್ದು. ಬಟ್ ಇದು ನಾರ್ಮಲ್ ಆಗಿರುತ್ತೆ, ನನ್ನನ್ನು ಆ ರೀತಿಯಾಗಿ ತೊಗೊಳೋದಿಲ್ಲ ಜೀ ಕನ್ನಡದವರು, ನನ್ನ ತೊಗೊಳೋದು ಒಂದು ಕಂಟೆಸ್ಟೆಂಟ್ ನನ್ನದೇ ಸಂಖ್ಯೆ ಥರನೇ ತೋರಿಸ್ತಾರೆ ಅಂತೇಳಿ. ಬಟ್ ಹಾಗೆ ನನಗಿಲ್ಲಿ ಬಂದಾಗ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಕೊಡ್ತೀವಿ ಅಂತ ನನಗೆ ಆಶ್ಚರ್ಯ, ನನಗೆ ಸಂತೋಷ ಆಯಿತು. ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ನಾನು. ಸೊ ಕಾಂತಾರ ಭಾಗ 3 ಉತ್ತರ ಕರ್ನಾಟಕದ ಶೈಲಿಯಲ್ಲಿ ತೊಗೊಂಡ್ರೆ ಹೇಗಾಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಇದನ್ನು ಮಾಡ್ಕೊಳ್ತೆ ಅದೆಲ್ಲ. ಆವಾಗ ಅವರು ಕಿಶೋರ್ ಅವ್ರದ್ದೊಂದು ಮಾತು ಬರುತ್ತೆ, ಅದೇನದು, ನೀವು ಇದೇ ರೀತಿಯಾಗಿ ಮಾಡ್ತಾ ಹೋದರೆ ಆದಷ್ಟು ಬೇಗ ನಿಮ್ಮ ಆಚಾರ ಆಡಂಬರಗಳನ್ನೆಲ್ಲ ಬಂದ್ ಮಾಡಬೇಕಾಗ್ತದೆ. ನಿನ್ನ ಅಪ್ಪನಿಗೆ ಹುಟ್ಟಿದವನಾದರೆ ಬಂದ್ ಮಾಡ್ಸ, ನೀನು ಇಲ್ಲಿಂದ ಹೇಗೆ ಹೋಗ್ತೀಯ ನಾನು ನೋಡ್ತೇನೆ ಅಂತೇಳ್ಬಿಟ್ಟು ಅದೊಂದು ಡೈಲಾಗ್, ಅದನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳಿದ್ರೆ ಏನಾಗುತ್ತೆ ಅಂತೇಳಿ ಪ್ರಿಪೇರ್ ಮಾಡ್ಕೊಂಡು ಬಂದೆ. ಅಲ್ಲಿ ಬೋಸುಡಿಕೆ ನಿಂದ ನೀನು ಮಾಡಕತ್ತಿ ಅಂತಂದ್ಮೇಲೆ ಮತ್ತು ನಾವೇನು ಶೇಂಗಾ ಹರಿಯಕ್ಕೆ ಬಂದಿವೇನು, ಏನು ನಾವು ಕೊತ್ತಂಬರಿ ಸೂಡು ಕಟ್ಟಕ್ಕೆ ಬಂದಿವೇನು, ಅಲ್ಲಲ್ಲಿ ನೀ ಏನಂತೇಳಿ ತಿಳ್ಕೊಂಡಿಲ್ಲ ನಮ್ಮನ್ನು. ಸುಮ್ಮನೆ ಹೋದ್ರು ಚಲೋ, ಇಲ್ಲ ಅಂತಂದ್ರೆ ನಮ್ಮ ಮಗು ಬಂದ್ಲ ಅಂತಂದ್ರೆ ಇಡೀ ನಿಮ್ಮ ಖಾನ್ದಾನ ಹಚ್ಚಿ ತೊಳೆದು ಬಿಡ್ತಾಳಕ್ಕೆ, ಹೋಗಲಿ ಹೋಗು ಸುಮ್ಮನೆ ನನ್ನ ತಲೆ ಯಾಕೆ ಕೆಡಿಸ್ತಿ, ನಾನು ಮತ್ತೆ ನನ್ನ ತಲೆ ಕೆಡ್ತಂದ್ರೆ ಟಿ ಸಿಕ್ಕ ಪೆಂಗಿ ಪಿರ್ರ ಅಂತೇಳಿ ಈ ರೀತಿಯಾದಂಥ ಒಂದು ಡೈಲಾಗ್ಸ್ಗಳನ್ನು ನಮ್ಮ ವೃತ್ತಿರಂಗ ಭೂಮಿಯಲ್ಲಿ ನಾವು ಮಾತಾಡ್ತಾಯಿದ್ವಿ. ಹಿಂಗೆ ತೊಗೊಂಡ್ರೆ ಹೇಗಾಗುತ್ತೆ ಅಂತ ಅಂದ್ಕೊಂಡೆ. ಸೊ ಅದು ವರ್ಕ್ ಆಯಿತು. ಸರ್ ಅವರು ಅಲ್ಲಿಂದ ಎಲ್ಲ ಜೀ ಕನ್ನಡ ವಾಹಿನಿಯವರು ಅಲ್ಲಿಂದ ನನಗೆ ಜೂನಿಯರ್ ರಿಷಬ್ ಶೆಟ್ಟಿ ನಮ್ಮ ಕಾಮಿಡಿ ನಮ್ಮ ನಿರಂಜನ ಸರ್ ಅವರು ಕೂಡ ಆ್ಯಂಕರಿಂಗ್ ಮಾಡ್ಬೇಕಾದ್ರೆ ಕಾಮಿಡಿ ಕಿಲಾಡಿಗಳು ಜೂನಿಯರ್ ರಿಷಬ್ ಶೆಟ್ಟಿ ಅಂತೇಳಿ ಒಂದು ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಇಡೀ ಆಲ್ ಓವರ್ ಕರ್ನಾಟಕ ಇದು ಅದೇ ಟೈಟಲ್ನಲ್ಲಿ ಈಗ ಮುಂದುವರಿತಾ ಇದೆ. ಸಿಂಗರ್ ಅಂತ ಕೂಡ ಕೇಳ್ಪಟ್ಟೆ, ಯಾವುದಾದ್ರೂ 1-2 ಲೈನ್ ಹೇಳಿ. ಸಿಂಗರ್ ಓಕೆ. ಯಾವುದು ನಿಮ್ದು ಇಷ್ಟ ಯಾವುದಿದೆ? ನನಗೆ ಆ್ಯಕ್ಚುಲಿ SP ಅವರ ಭಾಳ ಇಷ್ಟ ನನಗೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ, ಹೊಸಗಾನವಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ, ಈ ರೀತಿ ಅದನ್ನು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ, ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಎಸ್ ಸರ್, ಕೊನೆಯದಾಗಿ ಒಬ್ಬ ಆರ್ಟಿಸ್ಟ್ ಹಿಂದೆ ಒಂದು ಕರಾಳ ಯಾರನ್ನಾರು ನಗಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ನೋವು ಜಾಸ್ತಿ ಇರುತ್ತಂತೆ, ಅವಮಾನಗಳು ಜಾಸ್ತಿ ಇರುತ್ತಂತೆ. ಸೊ ಅದೆಲ್ಲದಕ್ಕೂ ಕಾಮಿಡಿ ಕಿಲಾಡಿ ಉತ್ತರ ಆಗುತ್ತೆ? ಇಲ್ಲ ಮೇಡಮ್, ಅದಕ್ಕೆಲ್ಲ ಕಾಮಿಡಿ ಕಿಲಾಡಿಗಳು ಉತ್ತರ ಆಗೋದಿಲ್ಲ. ಯಾಕಂತಂದರೆ ನಮಗಾಗುವಂಥ ಅವಮಾನಕ್ಕೆ ಇಲ್ಲ, ಈ ಹಿಂದೆ ಆಗಿರುವಂಥ ಅವಮಾನಗಳು ಸಾಕಷ್ಟಿದೆ. ವೇದಿಕೆ ಮೇಲೂ ಸಾಕಷ್ಟಾಗಿದೆ. ಅಲ್ಲಿಂದ ನಾವು ಹೊರಗಡೆ ಬಂದ ಮೇಲೂ ಕೂಡ ಇವನೇನು ಪಾರ್ಟ್ ಮಾಡ್ತಾನೆ ಉತ್ತರ ಕರ್ನಾಟಕದಲ್ಲಿ ಇವನೇನು ಪಾರ್ಟ್ ಮಾಡ್ತಾರೆ. ಯಾಕಂದರೆ ಆ ಜಾಗದಲ್ಲಿ ಯಾವ್ದಾರು ಒಬ್ಬರು ಕಲಾವಿದರು ಬಂದು ಆ ಪಾತ್ರ ಮಾಡಿ ಹೋಗೋದ್ಮೇಲೆ ಆ ಪಾತ್ರವನ್ನು ನಾವು ನಿಗಿಸ್ಬೇಕು ಅಂತೇಳಿ ಹೋದಾಗ ಕೆಲವೊಂದು ಟೈಮ್ನಲ್ಲಿ ಅವಮಾನಗಳು ಕೂಡ ಆಗಿದೆ. ಇವ ಏನು ಪಾರ್ಟ್ ಮಾಡ್ತಾನೆ, ಸರಿಯಾಗಿ ಮಾಡೋಕ್ಕೆ ಬರೋಂಗಿಲ್ಲ, ಮೊದಲಿದ್ನಲ್ಲ ಅವನು ಭಾರಿ ಮಾಡ್ತಿದ್ವಿ, ಅವನು
ಭಾರಿ ಮಾಡ್ತಿದ್ದ ಅವನು ಇವ ಏನು ಮಾಡ್ತಾನಲಿ ಅಂತೇಳಿ ಈಗ ಒಂದು ರೀತಿಯಾಗಿ ಮನಸ್ಸಿಗೆ ಕೊರಗಿರ್ತಾಯಿತ್ತು, ಹೌದಲ್ಲಪ್ಪ ಆ ರೀತಿಯಾಗಿ ಮಾಡೋಕ್ಕಾಗ್ತಿಲ್ಲಲ್ಲ ಅಂತ. ಬಟ್ ಆಮೇಲೆ ಈ ಜೀ ಕನ್ನಡ ವಾಹಿನಿಗೆ ಈ ಕಾಮಿಡಿ ಕಿಲಾಡಿಗಳು ಬಂದ ಮೇಲೆ ಮಾತ್ರ ಅವಾಗ ಅವರು ಯಾರ್ಯಾರು ಅಂದ್ಕೊಂಡಿರ್ತಾರೆ ಈಗೇನು ಅವರು ನೋಡ್ತಾ ಇರ್ತಾರಲ್ಲ ಈ ಕಾಮಿಡಿ ಕಿಲಾಡಿಗಳು ಏನು ನೋಡ್ತಾ ಇರ್ತಾರೆ ಅವ್ರಿಗೆ ಓ ಇವನು ಹಿಂಗೆ ಮಾಡ್ತಾನಲ್ಲ ಇವು ಪಾತ್ರವನ್ನು. ಯಾಕಂತಂದರೆ ನಾವು ಏನೇ ಇದ್ರೂ ಕೂಡ ಸ್ವರ್ಗ ನರಕ ನಾವು ಇಲ್ಲೇ ಕಾಣಬೇಕು, ನಾವೇನೇ ಪಾಪ ಪುಣ್ಯ ಮಾಡಿದರೂ ಕೂಡ ಅದನ್ನು ನಾವು ಇಲ್ಲೇ ಅನುಭವಿಸಿ ಹೋಗ್ಬೇಕು. ಹಾಗಾಗಿ ನಾನು ಆವಾಗಲೇ ಅಂದ್ಕೊಂಡೆ ಓಕೆ ಇವ್ರು ನನಗೆ ಈ ರೀತಿಯಾಗಿ ಅಂದಿದ್ದಾರಲ್ಲ, ಅದೇ ಜನನೇ ನನಗೆ ಯಾವಾಗಾದರೂ ಒಂದು ಟೈಮ್ನಲ್ಲಿ ನೋಡಿದಾಗ ಇವನು ಕೂಡ ಚಂದ ಮಾಡ್ತಾನಲ್ಲ ಪಾತ್ರ, ಅವ್ನಕಿತ್ಲು ಚಂದ ಮಾಡ್ತಾನಲ್ಲ ಇವ ಅಂತೇಳ್ಬಿಟ್ಟು ಅಂದವರು ಕೂಡ ನನ್ನ ಎದುರುಗಡೆ ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಯ್ತು ನನಗೆ ಆ ಟೈಮ್ನಲ್ಲಿ. ಬಟ್ ಆದರೆ ಅವಮಾನಗಳು ಏನೇ ಇದ್ದರೂ ಕೂಡ ಮೊದಲು ಕಲಾವಿದನಿಗೆ ಆಗೋದೇ ಅವಮಾನ, ಅದಾದಮೇಲೆ ಆಗೋದೇ ಸನ್ಮಾನ. ಸೊ ಹಾಗಾಗಿ ಆಗಿದೆ. ನಿಮ್ಗೆ ಹೇಳ್ತೀವಿ ಎಷ್ಟೊಂದು ಅವಮಾನಗಳು ಆಗಿದೆ, ಏನೇ ಒಂದು ದುಃಖ ಇದ್ದರೂ ಕೂಡ ನಾವು ಆ ಪರದೆ ಮೇಲೆ ಬಂದಾಗ ಮಾತ್ರ ನಾವು ಅದನ್ನು ತೋರಿಸ್ಕೊಡೋದಿಲ್ಲ. ಪರದೆಯ ಹಿಂದೆ ತಮ್ಮ ತಂದೆ ತಾಯಿಗಳು ಶವನ ಇಟ್ಟು ಒಬ್ಬ ಕಲಾವಿದ ಪರದೆಯ ಮುಂದೆ ಬಂದು ಜನರನ್ನು ನಗಿಸಿದ್ದಾನೆ. ಇದಕ್ಕೆ ಉದಾಹರಣೆಗಳು ಭಾಳಷ್ಟಿದೆ, ಕಲಾವಿದರ ಸಂಖ್ಯೆಯಲ್ಲಿ ಭಾಳಷ್ಟಿದೆ. ತಮ್ಮ ತಂದೆ ತಾಯಿಯ ಶವವನ್ನು ಹಿಂದೆ ಇಟ್ಟು ಅವ್ರು ನಗಿಸಿ ಅದಾದ ನಂತರ ನಾಟಕ ಮುಗಿದ ಮೇಲೆ ತೊಗೊಂಡೋಗಿ ಮಣ್ಣು ಮಾಡಿದ್ದಾರೆ. ಈ ರೀತಿಯಾದಂಥ ನೋವುಗಳು ಕೂಡ ಕಲಾವಿದ ಪಟ್ಟಿದ್ದಾನೆ, ಅದೇ ರೀತಿಯ ಸಂತೋಷಗಳನ್ನು ಕೂಡ ಕಲಾವಿದ ಪಟ್ಟಿದ್ದಾನೆ. ಆ ವೇದಿಕೆ ಮೇಲೆ ಹೋದಾಗ ಮಾತ್ರ ನಾವು ಅದು ಯಾವುದೇ ನೋವಿದ್ರೂ ಕೂಡ ಅದನ್ನು ತೊಗೊಳ್ಳೋದಿಲ್ಲ. ಕ್ಯಾರೆಕ್ಟರ್ ವೈಸ್ ಅಂತೇಳಿ ಬಂದ ಕೂಡಲೇ ವೇದಿಕೆ ಮೇಲೆ ಬಂದ ಕೂಡಲೇ ಆ ಕ್ಯಾರೆಕ್ಟರ್ ನಾವು ಆಗಿರಬೇಕು. ಅದೇನೇ ಇದ್ದರೂ ಅದು ಹಿಂದೆ ಅಷ್ಟೇ. ಅದನ್ನು ಮಾತ್ರ ನಾವು ಜನಗಳ ಮುಂದೆ ಯಾವತ್ತೂ ಕೂಡ ತೋರಿಸ್ಪಟ್ಟಿಲ್ಲ. ಅವಮಾನಗಳು ಸಾಕಷ್ಟಾಗಿದೆ ಮೇಡಮ್, ಭಯಂಕರ ಅವಮಾನಗಳಾಗಿದೆ. ಅದನ್ನೆಲ್ಲ ಮೆಟ್ಟಿ ನಿಂತವನೇ ಕಲಾವಿದ. ಅದನ್ನೆಲ್ಲ ಮೆಟ್ಟಿ ನಿಂತು ಈಗೊಂದು ಜಾಗಕ್ಕೆ, ಈಗ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀವಿ, ಜನಗಳು ನಗಿಸ್ತಾ ಇದ್ದೀವಿ. ಅವಮಾನ ಮಾಡಿದವರೆಲ್ಲ ಈಗ ನೋಡ್ತಾ ಇದ್ದಾರೆ ಅದನ್ನು. ಈಗ ನಿಮ್ಮ ಮೂಲಕನೂ ಕೂಡ ನೋಡಬೇಕು, ಅವರು ನಿಮ್ಮ ಮೂಲಕನೂ ಕೂಡ ನೋಡಬೇಕು. ನಮಗೆ ಇನ್ನೊಂದೇ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಏನಾಗಿದ್ದು ಅಂತಂದರೆ ಎಲ್ಲರೂ ಕೂಡ ಚಾನಲ್ಗಳಲ್ಲೆಲ್ಲ ನೋಡ್ತಾ ಇದ್ವಿ, ಟಿ ವಿ ಶೋಸ್ ಆಗಿರ್ಬೋದು, ಆಮೇಲೆ ಈ ನ್ಯೂಸ್ ರಿಪೋರ್ಟಿಂಗ್ ಆಗಿರ್ಬೋದು ನೋಡ್ತಾ ಇದ್ವಿ. ಇವತ್ತು ನಾವು ನ್ಯೂಸ್ ರಿಪೋರ್ಟಿಂಗ್ ನಾವು ಕೂಡ ಬಂದಿದ್ದೀವಿ ಅಂತೇಳಿ ಓಕೆ ಒಂದು ಅಚೀವ್ಮೆಂಟ್ ನಾವು ಕ್ಲಿಯರ್ ಆಯ್ತು, ಬಂತು, ನಾವು ಬಂದ್ವಿ ಅಂತೇಳಿ ಒಂದು ಸಂತೋಷ ಇದೆ. ಎಷ್ಟೇ ಅವು ಕಲಾವಿದರಿಗೆ ಅವಮಾನ ಆದರೆ ಮುಂದೊಂದು ದಿನ ಸನ್ಮಾನ ಆಗೇ ಆಗುತ್ತೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನಗೆ ಈ ಒಂದು ಇಂಟರ್ವ್ಯೂಗೆ ಬಂದು ನೀವೆಲ್ಲರೂ ಕೂಡ ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರಿ, ಕಾಮಿಡಿ ಕಿಲಾಡಿಗಳು ಇಂಟರ್ವ್ಯೂ ಮಾಡಿದ್ರಿ, ಎಲ್ಲ ಕಂಟೆಸ್ಟೆಂಟ್ಗಳನ್ನು. ನಿಮಗೂ ಹಾಗೂ ನಿಮ್ಮ ವಾಹಿನಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್, ಸೊ ಸ್ವೀಟ್, ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂಕೇತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.